ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶುದ್ಧಾನಂದೋರು ಸಂವಿದ್ವಿತಿ ಬಲಬಹುಲೌದಾರ್ಯ ವೀರ್ಯಾದಿದೇಹಂ ಚಿಂತಾ ಸಂತಾಪಲೇಪೋದ್ಭವ ಮೃತಿ ಮುಖರಾಶೇಷ ದೋಷಾತಿ ದೂರಂ ಸದ್ಭಿರವೈರಾಗ್ಯ ಭಕ್ತಿ ಶ್ರುತಿಮತಿ ನಿಯತ ಧ್ಯಾನಜ ಜ್ಞಾನಯೋಗಾತ್ ಗಮ್ಯಂ ವಂದೇ ಮುಕುಂದಾಭಿಧಮಮಲಮಲಂ ಬ್ರಹ್ಮವೇದಾಂತವೇದ್ಯಂ ಯಾಂಚಾಮಂದರಲೋಲಿತಾದ್ಯತ ಉದೈದ್ವಿದ್ಯೇಂದಿರಾ ನಿರ್ಜರೈಃ ಜಾತೋ ಭಾರತ ಪಾರಿಜಾತ ಸುತರು ಸದ್ಬ್ರಹ್ಮಸೂತ್ರಾಮೃತಂ ಆಸೀತ್ ತಂತ್ರ ಪುರಾಣ ಸನ್ಮಣಿಗಣೋ ಜಾತಃ ಸುಖೇಂದುಃ ಸದಾ ಸೋಯಂ ವ್ಯಾಸ ಸುಧಾನಿಧಿರ್ಭವತು ಮೇ ಭೂತೈಃ ಸತಾಂ ಭೂತಿದಃ ಸ್ವಂತಧ್ವಂತ ನಿಕೃಂತನೆ ಜಿತ ಮಹಾವೈಕರ್ತನೌಶೂರಜಂ ನಿರ್ದೋಷಂ ಜಿತ ಚಂದ್ರ ಚಂದ್ರಿಕಮಲಂ ತಾಪತ್ರಯೋನ್ಮೂಲನೆ ಗಾಂಭೀರ್ಯೇ ಜಿತ ಸಿಂಧುರಾಜಮಮಿತಂ ಭಾಷ್ಯಂ ಯದಾಸ್ಯಾಂಬುಜಾತ್ ಆವಿರ್ಭೂತಮಮಂದಬೋಧ ಭಗವತ್ಪಾದಾನ್ ಪ್ರಪದ್ಯೆ ತಥಾನ್ ಶ್ರೀಮದ್ವಸಂಸೇವನ ಲಬ್ಧ ಶುದ್ಧ ವಿದ್ಯಾಸುಧಾಂಬೋ ನಿಧಯೋ ಮಲಾಯೆ ಕೃಪಾಲವ ಪಂಕಜನಾಭ ತೀರ್ಥಾಃ ಕೃಪಾಲವಸ್ಯಾಂ ಮಯಿ ನಿತ್ಯಮೇಷಾಂ ಶ್ರೀಮದ್ರಮಾರಮಣ ಸದ್ಗಿರಿಪಾದ ಸಂಗಿ ವ್ಯಾಖ್ಯಾನಿನಾದದಲಿತಾಖಿಲ ದುಷ್ಟದರ್ಪಂ ದುರ್ವಾದಿವಾರಣ ವಿದಾರಣ ದಕ್ಷ ದೀಕ್ಷಂ ಅಕ್ಷೋಭ್ಯ ತೀರ್ಥ ಮೃಗರಾಜಮಹಂ ನಮಾಮಿ ಅಥ ತತ್ಕೃಪಯಾ ಬ್ರಹ್ಮಸೂತ್ರಭಾಷ್ಯಂ ಯಥಾಮತಿ ವ್ಯಾಕುರ್ವೇ ಶ್ರೀಮದಾನಂದತೀರ್ಥಾರ್ಯ ಮುಖನಿಶ್ರುತಂ. ಗಂಗಾ ಸಂಗೇನ ನೈರ್ಮಲ್ಯಂ ರತ್ಯಾದ್ಭಿರಲಭ್ಯತೆ ಯಥಾ ವಾಚೋ ವಿಶುದ್ಧಿ ಸಿದ್ಧ್ಯರ್ಥಂ ಸಂಗಮ್ಯಂತೆ ಗುರೋರ್ಗಿರಃ ಅಥ ಅವಿದ್ಯಾಪಟಲಪಿಹಿತ ನಯನೈಃ ಅನ್ಯೈಃ ಅನ್ಯಥಾ ವ್ಯಾಖ್ಯಾತಾನಿ ಬ್ರಹ್ಮಸೂತ್ರಾಣಿ ಯಥಾವದ್ ವ್ಯಾಚಿಖ್ಯಾಸುಃ ಭಗವಾನಾಚಾರ್ಯವರ್ಯಃ ಪಾರೀಪ್ಸಿತ ಭಾಷ್ಯಸ್ಯ ಕೈವಲ್ಯಾದ್ಯಖಿಲ ಫಲ ಸಾಧನತಾದಿಸಿದ್ಧ್ಯರ್ಥಂ ನಿರಂತರಾಯ ಪರಿಸಮಾಪ್ತ್ಯಾದ್ಯರ್ಥಂಚ ನಾರಾಯಣ ನಮಸ್ಕಾರಂ ಗ್ರಥಯತೆ ಗ್ರಂಥಾರಂಭಂಚ ಪ್ರತಿಜಾನೀತೆ ನಾರಾಯಣಮಿತಿ. ನಾರಾಯಣಂ ಗುಣೈಃ ಸರ್ವೈಃ ಉದೀರ್ಣಂ ದೋಷವರ್ಜಿತಂ ಧ್ಯೇಯಂ ಗಮ್ಯಂ ಗುರುಶ್ಚಾಪಿ ನತ್ವಾ ಸೂತ್ರಾರ್ಥ ಉಚ್ಯತೆ. ಓಂ ಓಂ ಅಥಾತೋ ಬ್ರಹ್ಮ ಜಿಜ್ಞಾಸಾ ಓಂ ಶ್ರುತಿ ಕ್ಷೀರಾಬ್ಧಿಮಾಮಥ್ಯ ಧೀಮಂ ಧರಮಹೀಭೃತ ಪ್ರಾಪ್ತಾ ನ್ಯಾಯಸುಧಾಯೇನ ತಂ ಜಯೀಂದ್ರಮಹಂ ಭಜೆ ಬುಧೈರಪಿ ಸುದುರ್ಬೋಧೆ ಗ್ರಂಥೇ ಯನ್ಮಮ ಸಾಹಸಂ ತತ್ಪಾರಯಂತು ನಿಪುಣಾಃ ಗುರುಪಾದರಜಕ್ಕಣಾಃ ಲೌಕಿಕ ಫಲಂ ಲಕ್ಷಣಾಮೃತದೋಹಿನಿ ಗುರುವನುಗ್ರಹ ರೂಪಂ ತಾಂ ಕಾಮಧೇನುಮುಪಾಸ್ಮಹೇ. ಮದ್ವೋಕ್ತಿರ್ದ್ವಿನದಿ ಜಯಾರ್ಯ ಶುಭವಾಕ್ಷುರ್ಯಾತ್ಮಜ ಸಂಗಮೆ ವ್ಯಾಖ್ಯಾಸ್ತಾನಮೋ ವಿಧಾಯ ನೃಹರೆ ಪ್ರಾಪ್ಯ ಪ್ರಸಾದಂ ಪರಂ ಪ್ರಾಪುರ್ಯೇ ಕೃತಕೃತ್ಯತಾಂ ಗತಮಲಾ ವಿದ್ಯಾದಿರಾಜಾದಯೋ ಯೋಗೀಶ ಕೃಪಯಂತು ತೇ ಜಯ ಮುನೇರ್ಭಾವಸ್ಯ ಬೋಧಾಯ ಮೇ ಶುಕೇನ ಶಾಂತ್ಯಾದಿಶು ವಾङ्मयेषु ವ್ಯಾಸೇರಧೈರ್ಯಂ ಮುದಿನೋಪಮೇಯಂ ಮನೋಜಜಿತ್ಯ ಮನಸಾಂ ನಿಪತ್ಯ ರಘುತ್ತಮಾಖ್ಯಂ ಸ್ವಗುರುಂ ನಮಾಮಿ ನ ದಗ್ಧಂ ಯಸ್ಯ ಕೌಪೀನಂ ಅಗ್ನೌ ದತ್ತಮಪಿ ಸ್ಫುಟಂ ವೇದವ್ಯಾಸ ಗುರುಂ ನೌಮಿ ಶ್ರೀವೇದೇಶ ನಮಸ್ಕೃತಂ. ಸತ್ಯನಾಥ ಗುರು ಪಾತು ಯೋಧೀರೋ ನವಚಂದ್ರಿಕಾಂ ನವಾಮೃತ ಗದಾತೀರ್ಥ ತಾಂಡವಾನಿ ವ್ಯಚೀಕೃಪಥ ಆರೂಢಃ ಸಾಯತೀಂದ್ರ ಪದವೀಂ ಗತ್ವಾ ಚ ವಾರಾಣಸಿಂ ತತ್ರತ್ಯಾನ್ ಕುಮತ ಪ್ರಚಾರ ನಿರತಾನದ್ವೈತ ದಿಗ್ಧಂತಿನಃ ಪ್ರೌಢಾರ್ಥೇ ವಚನೆ ಸುಯುಕ್ತಿ ಖಚಿತೈ ಸಂಭೀಷಯನ್ಮೋದಯನ್ ಸತ್ಯಧ್ಯಾನ ಸುಖೇ ಸರಿ ವಿಜಯತೆ ಪಾದಾಶಿತ ಶ್ರೀಪತೆ
ಪ್ರಾವೋಚದ್ಯೋತಿಕಂ ನ್ಯಾಯ ಸುಧಾವಾಕ್ಯಾರ್ಥಚಂದ್ರಿಕಾ ಸತ್ಯ ಪ್ರಜ್ಞ ಗುರುರುದ್ದದ್ಯಾತ್ ಪ್ರಜ್ಞಾಂ ವೈದಾಂತಿಕಿಂ ಸದಾ ಬಂಧುಸ್ತ್ವಂ ಗುರುರಿಷ್ಟದೈವತಮಿತಿ ತ್ವತ್ಪಾದಪಂಕೇರುಹಂ ಪ್ರಾಪ್ತಂ ಮಾಂ ಪರಿಪಾಲನೇತಿ ಸತತಂ ಯಾಚೇ ನಿಬದ್ಧಾಂಜಲಿ ಚಿತ್ತಂ ಮದ್ಗುಣದೋಷ ಚಿಂತನ ವಿದೋ ನೂನಂ ಮನಃ ಮಾಕೃತಾ ಸತ್ಯಾಭಿಜ್ಞ ಗುರೋಸ್ತ್ವದಂಗ್ರಿಯುಗಲಂ ಹಿತ್ವಾ ನಮೇ ಸದ್ಗತಿ ಸತ್ಯಾಭಿಜ್ಞ ಕರಾಬ್ಜೋತ್ಥಾನ್ ಪಂಚಾಶದ್ವರ್ಷ ಪೂಜಕಾನ್ ಸತ್ಯ ಪ್ರಮೋದ ತೀರ್ಥಾರ್ಯಾನ್ ನೌಮಿನ್ಯಾಯ ಸುಧಾರತಾನ್ ವೇದೇಶ ಮುನಿ ಸತ್ಪಾದ ಸೇವಾ ಸಂಪ್ರಾಪ್ತ ವೈಭವಾನ್ ಯಾದವಾರ್ಯಾನ್ ವರಸುಧಾಟಿಕಾಕಾರಾನ್ ವಯಂ ನುಮಃ ಪೃಥ್ವೇ ಮಂಡಲ ಮಧ್ಯಸ್ಥಾಃ ಪೂರ್ಣಬೋಧ ಮತಾನುಗಾ ವೈಷ್ಣವ ವಿಷ್ಣು ಹೃದಯಾಃ ತಾನ್ನಮಸ್ಸೆ ಗುರುನ್ ಮಮ ಆಪಾದ ಮೌಲ್ಯ ಪರ್ಯಂತಂ ಗುರುಣಾಮಾಕೃತಿಂ ಸ್ಮರೆತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ ಶುಭಾನ್ ಧ್ಯಾಯಂತಿ ಯೇ ಕಾಮಾನ್ ಗುರುದೇವಃ ಪ್ರಸಾದಜಾನ್ ಇತರಾನ್ ಆತ್ಮಪಾಪೋತ್ಥಾನ್ ತೇಷಾಂ ವಿದ್ಯಾ ಫಲಿಷ್ಯತಿ ಯೈರಹಂ ಶುಕವತ್ ಸಮ್ಯಕ್ ಶಿಕ್ಷಿತೋಸ್ಮಿ ಕೃಪಾಲುಭಿಃ ಶ್ರೀಮತ್ ಸತ್ಯಾತ್ಮತೀರ್ಥಾರ್ಯಾನ್ ವಂದೇ ವಿದ್ಯಾ ಗುರುನ್ ಮಮ ಶ್ರೀಮನ್ಯಾಯ ಸುಧಾಸಕ್ತಂ ನಾನಾರ್ಥ ಪ್ರತಿಪಾದಕಂ ಗುಣಗ್ರಾಹ್ಯತಿ ಶ್ರೇಷ್ಠಂ ಶ್ರೀ ಸತ್ಯಾತ್ಮ ಗುರುಂ ನುಮಃ ಸ್ವಸ್ತ್ಯಸ್ತು ಸತಾಮಖಿಲ ಸನ್ಮಂಗಲಾನಿ ಭವಂತು ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಹೋದ ವಾರ ಬ್ರಹ್ಮಸೂತ್ರ ಭಾಷ್ಯ ಈ ತತ್ವಪ್ರಕಾಶಿಕೆಯಲ್ಲಿ ಪ್ರಥಮಾಧ್ಯಾಯ ಸಮನ್ವಯಾಧ್ಯಾಯ, ಅಲ್ಲಿ ಪ್ರಥಮ ಪಾದ, ಮೂರನೇ ಅಧಿಕರಣ ಶಾಸ್ತ್ರಯೋನಿತ್ವಾಧಿಕರಣ, ಒಂದೇ ಸೂತ್ರದ ಅಧಿಕರಣ, ಸ್ವಲ್ಪ ದೊಡ್ಡದ ಅಧಿಕರಣ. ಓಂ ಶಾಸ್ತ್ರಯೋನಿತ್ವಾತ್ ಓಂ. ಈ ಅಧಿಕರಣದ ಕೊನೆಯ ಭಾಗದಲ್ಲಿ ಇಲ್ಲಿ ಹೇಳುವಾಗ ನಾಸ್ತಿಕ್ಯವಾದವನ್ನ ನಿರಾಕರಣೆ ಮಾಡ್ತಾ ಇದ್ದಾರೆ. ಪೂರ್ವ ಪಕ್ಷಗಳು ಮಾಡಿದ ಪ್ರಶ್ನೆ ಇಷ್ಟು, ಇಲ್ಲಿ ಅತೀಂದ್ರಿಯ ಪದಾರ್ಥಗಳೇ ಇಲ್ಲ ಅಂದ ಮೇಲೆ, ಪ್ರತ್ಯಕ್ಷ ಅನುಮಾನಗಳಿಗೆ ಪ್ರಾಮಾಣ್ಯವೇ ಇಲ್ಲ ಅಂದ ಮೇಲೆ, ಶಾಸ್ತ್ರದಿಂದ ಈಶ್ವರನ ಸಿದ್ಧಿ, ಆ ಈಶ್ವರ ಜಗತ್ತಿಗೆ ಕಾರಣನಾಗಿದ್ದಾನೆ ಎಂಬ ವಿಚಾರದ ಸಿದ್ಧಿ, ಇದೆಲ್ಲ ಎಲ್ಲಿ ಆಗುತ್ತದೆ? ಪ್ರತ್ಯಕ್ಷ ಒಂದೇ ಪ್ರಮಾಣ, ಪ್ರತ್ಯಕ್ಷೈಕ ಪ್ರಮಾಣಿನ ನಾಸ್ತಿಕರ ವಾದ. ಪ್ರತ್ಯಕ್ಷ ಬಿಟ್ರೆ ಅನುಮಾನ ಆಗಮಗಳಿಗೆ ಪ್ರಾಮಾಣ್ಯವೇ ಇಲ್ಲ. ಶಾಸ್ತ್ರ ಅಂದ್ರೆ ಒಂದು ಆಗಮ, ಅನುಮಾನ ಯುಕ್ತಿಗಳಿಂದ ತಿಳಿಯಬೇಕು ಅಂದ್ರೆ. ಆದರೆ ನೋಡಿ, ಪ್ರತ್ಯಕ್ಷ ಬಿಟ್ರೆ ಅನುಮಾನ ಆಗಮಗಳಿಗೆ ಪ್ರಾಮಾಣ್ಯ ಇಲ್ಲ, ಪ್ರತ್ಯಕ್ಷಕ್ಕೆ ಮಾತ್ರ ಪ್ರಾಮಾಣ್ಯ ಇರೋದು. ಅಂದ ಮೇಲೆ ಆಗಮದಿಂದ ಈಶ್ವರನ ಸಿದ್ಧಿ, ಅವನು ಜಗತ್ಕಾರಣನಾಗಿದ್ದಾನೆಂಬ ವಿಚಾರ ಇದೆಲ್ಲ ಸುಳ್ಳು, ಸಿದ್ಧವಾಗುವುದಿಲ್ಲ ಅಂತಂದ್ರೆ ಹಾಗನಬೇಡ. ಪ್ರತ್ಯಕ್ಷದಿಂದ ಸಿದ್ಧವಾಗುವ ವಿಚಾರ ಮಾತ್ರ ಸತ್ಯ ಅಂತ ಹೇಳಬೇಡ. ಅತೀಂದ್ರಿಯ ಪದಾರ್ಥಗಳು ಉಂಟು, ಅತೀಂದ್ರಿಯ ಪದಾರ್ಥಗಳು ಉಂಟು ಎಂಬುದನ್ನು ಹೇಳ್ತಾ ಇದ್ದಾರೆ. 12 ಅತೀಂದ್ರಿಯ ಪದಾರ್ಥಗಳಿಂದ ಈಶ್ವರ ಇದ್ದಾನೆ, ಅದೃಷ್ಟ ಇದೆ, ಜೀವ ಬೇರೆ, ದೇಹ ಬೇರೆ, ಪ್ರತಿಯೊಂದು ಪದಾರ್ಥಗಳಲ್ಲಿ ಕಾರ್ಯಕಾರಣ ಭಾವ, ಇದ್ಯಾವುದು ಪ್ರತ್ಯಕ್ಷ ಗೋಚರವಲ್ಲ. ಆದರೂ ಪ್ರಮಾಣಗಳಿಂದ ಸಿದ್ಧವಾಗಿದೆ, ಒಪ್ಪಬೇಕು. 12 ಪದಾರ್ಥಗಳನ್ನು ದೃಷ್ಟಾಂತ ಕೊಟ್ಟಿದ್ದಾರೆ ಆಚಾರ್ಯ. ರೇತೋ, ಧಾತುರು, ವಟಕಣಿಕಾ ಎಂಬ ಎಲ್ಲ ಮಾತುಗಳು ನೋಡಿ. 12 ರೇತಸ್ಸು, ಧಾತು, ಆಲದ ಬೀಜ, ತುಪ್ಪ, ಧೂಮದ ವಾಸನೆ, ಜಾತಿ ಸ್ಮೃತಿ, ಅಯಸ್ಕಾಂತ. ಇಲ್ಲಿ ತನಕ 7 ದೃಷ್ಟಾಂತಗಳ ಪಾಠ ಹೋದ ವಾರದಲ್ಲಿ ಆಗಿದೆ. ಇವತ್ತಿನಿಂದ 8ನೇ ದೃಷ್ಟಾಂತದಿಂದ 12ನೇ ದೃಷ್ಟಾಂತದವರೆಗೂ ಪಾಠ ಆಗಬೇಕು. ಸೂರ್ಯಕಾಂತ, ನೀರು ಕುಡಿತಕ್ಕಂತಹದ್ದು. ಈ ಶರೀರ ಹೋದ ಮೇಲೆ ಪಂಚಭೂತಗಳಲ್ಲಿ ಸೇರುತ್ತದೆ. ಈ ಶವದ ಶರೀರ ಪಂಚಭೂತಗಳಲ್ಲಿ ಲೀನವಾಗುತ್ತದೆ. ದೇವತಾ ಪ್ರಾರ್ಥನೆ, ಸತ್ತ ಮೇಲೆ ಮರಣಾನಂತರ ನಿಷ್ಕ್ರಿಯತೆ ಉಂಟಾಗುತ್ತದೆ. ಈ ರೀತಿ 12
ದೃಷ್ಟಾಂತಗಳಿಂದ ಜೀವನಿಂದ ಭಿನ್ನವಾದ ಶರೀರ ಮತ್ತು ಅನೇಕ ಪದಾರ್ಥಗಳಲ್ಲಿ ಕಾರ್ಯಕಾರಣ ಭಾವ, ಅದೃಷ್ಟ, ಈಶ್ವರನನ್ನ ಪ್ರತಿಪಾದನೆ ಮಾಡುವ ಶಾಸ್ತ್ರ ಅತ್ಯಂತ ಪ್ರಮಾಣ. ಇದನ್ನ ಸಾಧನೆ ಮಾಡ್ತಾ ಬಂದಿದ್ದಾರೆ. ಇವತ್ತಿನ 8ನೇ ದೃಷ್ಟಾಂತ ನೋಡಿ. ತತ್ವಪ್ರಕಾಶಿಕೆಯಲ್ಲಿ ಸೂರ್ಯಕಾಂತೇನ ಅಗ್ನಿರ್ಜಾಯತೆ, ಸೂರ್ಯಕಾಂತೇನ ಅಗ್ನಿ ಜಾಯತೆ. ಸೂರ್ಯಕಾಂತ ಮಣಿ ಅಂತ ಹೇಳ್ತಾರೆ. ಸೂರ್ಯಕಾಂತ ಮಣಿ ಇಟ್ಟಾಗ ಸೂರ್ಯನ ಕಿರಣಗಳ ಸಂಬಂಧವಾದಾಗ ಆ ಸೂರ್ಯಕಾಂತ ಮಣಿಯಲ್ಲಿ ಅಗ್ನಿ ಉಂಟಾಗುತ್ತದೆ. ಸೂರ್ಯ ಕಿರಣಗಳ ಸಂಬಂಧ ಸೂರ್ಯಕಾಂತಿಯ ಮಣಿಗೆ ಆದಾಗ ಅಲ್ಲಿ ಅಗ್ನಿ ಉಂಟಾಗುತ್ತದೆ. ನೋಡಿ, ಅಚೇತನವಾದ ವಸ್ತುವಿನಲ್ಲಿ ಹೇಗೆ ಅಗ್ನಿಯ ಜನನವಾಯಿತು? ಕೇವಲ ಒಂದು ಅಚೇತನವಾದ ವಸ್ತು ಅಗ್ನಿಯನ್ನು ಹುಟ್ಟಿಸೋದಕ್ಕೆ ಸಾಧ್ಯವಿಲ್ಲ. ಯಾವುದೋ ಒಂದು ಬರೇ ಅಚೇತನವಾದ ಒಂದು ವಸ್ತು, ಇದರಿಂದ ಅಗ್ನಿ ಹುಟ್ಟುತ್ತದ? ಗೊತ್ತಾಯ್ತೋ ಇಲ್ಲ? ಅಚೇತನವಾದ ವಸ್ತುವಿನಿಂದ ಅಗ್ನಿ ಹುಟ್ಟಲಿಕ್ಕೆ ಸಾಧ್ಯವಿಲ್ಲ. ಸೂರ್ಯಕಾಂತ ಮಣಿಯಿಂದ ಅಗ್ನಿ ಹುಟ್ಟುತ್ತದೆ ಅಂದ್ರೆ ಅರ್ಥ ಏನು? ಅಲ್ಲಿ ಪ್ರೇರಕನಾಗಿ ಈಶ್ವರ ಅಂಬೋನು ಒಬ್ಬರಿದ್ದಾನೆ ಅಂತ ಒಪ್ಪಲೇಬೇಕು. ನಚ ಅಸೌ ಶಕ್ತಿ ಅಚೇತನೇ ಯುಕ್ತ. ಟೀಕಾಪಾದ ಹೇಳ್ತಾ ಇದ್ದಾರೆ, ಅಚೇತನ ಪದಾರ್ಥಗಳಲ್ಲಿ ಅಗ್ನಿಯನ್ನ ಹುಟ್ಟಿಸುವ ಶಕ್ತಿ ಉಂಟಾದಕ್ಕೆ ಇಲ್ಲ. ಹಾಗಾದ್ರೆ ಅಲ್ಲಿ ಪ್ರೇರಕನಾದ ಈಶ್ವರ ಅಂಬೋನು ಒಬ್ಬನಿದ್ದಾನೆ ಅಂತ ಒಪ್ಪಲೇಬೇಕು. ಅಂತಹ ಈಶ್ವರನನ್ನ ತಿಳಿಸಿಕೊಡುವ ಆಗಮವೂ ಕೂಡ ಪ್ರಮಾಣ ಅಂತ ಒಪ್ಪಲೇಬೇಕು. ಅದು ಸಿದ್ಧವಾಗುತ್ತದೆ. ಯಾಕೆಂದ್ರೆ ಅನ್ವಯವು ವ್ಯತಿರೇಕ ಉಂಟು. ಈಶ್ವರನ ಇಚ್ಛೆ, ಈಶ್ವರ ಇದ್ದರೆ ಅಗ್ನಿಜನನ ಶಕ್ತಿ ಉಂಟಾಗುತ್ತದೆ. ಸೂರ್ಯಕಾಂತ ಮಣಿಯಲ್ಲಿ ಈಶ್ವರ ಶಕ್ತಿ ಅಂದ್ರೆ ಈಶ್ವರ ಸದ್ಭಾವೇ ಸೂರ್ಯಕಾಂತ ಮಣವು ಅಗ್ನಿಜನನ ಶಕ್ತಿ, ಈಶ್ವರಾಭಾವೇ ಸೂರ್ಯಕಾಂತ ಮಣವು ಅಗ್ನಿಜನನ ಶಕ್ತಿಯ ಭಾವ. ಅಗ್ನಿ ಹುಟ್ಟಿಸುವ ಸಾಮರ್ಥ್ಯ ಅದಕ್ಕಿಲ್ಲ. ಈ ರೀತಿ ಯುಕ್ತಿ ಎಂಬ ಪ್ರಮಾಣದಿಂದಲೂ ಕೂಡ ಈಶ್ವರ ಇದ್ದಾನೆ, ಈಶ್ವರನನ್ನು ಸಾಧನೆ ಮಾಡುವ ಶಾಸ್ತ್ರಗಳೂ ಪ್ರಮಾಣ ಎಂಬ ವಿಚಾರ ಸಿದ್ಧವಾಗುತ್ತದೆ. ಇದು 8ನೇ ದೃಷ್ಟಾಂತ. ಮುಂದೆ ಇನ್ನೂ 4 ದೃಷ್ಟಾಂತ ಹೇಳ್ತಾರೆ ನೋಡಿ. ನೀರು ಕುಡಿಯೋದ್ರಿಂದ ಮನುಷ್ಯನಿಗೆ ತೃಷೆ ನಿವೃತ್ತವಾಗುತ್ತದೆ. ಅಂದ್ರೆ ನೀರು ಕುಡಿಯೋದ್ರಿಂದ ಬಾಯಾರಿಕೆ ನಿವಾರಣೆ ಆಗುತ್ತದೆ. ಅಂಬುಭಕ್ಷಣೇನ ತೃಷ್ಣಾನಿ ಬರ್ತತೆ. ಟೀಕರ ಬರೀತಾ ಇದ್ದಾರೆ, ನೀರು ಕುಡಿಯೋದ್ರಿಂದ ಬಾಯಾರಿಕೆ ನಿವಾರಣೆ ಆಗುತ್ತದೋ ಇಲ್ಲೋ? ಎಲ್ಲರ ಅನುಭವಕ್ಕೆ ಇದೆ. ಹೌದು. ನಚ ತನ್ಮೃತ ಶರೀರೇ ಪಚ್ಯತೆ. ನೋಡಿ, ಈ ನೀರು ಒಯ್ದು ಸತ್ತ ಶರೀರದ ಮೇಲೆ, ಶವದ ಮೇಲೆ ಹಾಕಿದರೆ ಆ ನೀರು ಪಚನವಾಗುತ್ತದ? ಆಗೋದಿಲ್ಲ ತಾನೆ. ಹಾಗಾದ್ರೆ ಇದ್ದ ವ್ಯಕ್ತಿ ನೀರು ಕುಡಿದಾಗ ಅವನಿಗೆ ನೀರು ಒಳ್ಳೆ ರುಚಿ ಹತ್ತಿ ತೃಪ್ತಿಯಾಗಿ ಬಾಯಾರಿಕೆ ನಿವಾರಣೆ ಆಗುತ್ತದೆ. ಶವ ಶರೀರದ ಮೇಲೆ ಹಾಕಿದ ನೀರು ಅದು ಪ್ರಯೋಜನ ಇಲ್ಲ, ಪಚನವೂ ಆಗೋದಿಲ್ಲ. ಹೋಗಲಪ್ಪ, ಯಾರ್ಯಾರು ಬದುಕಿರುತ್ತಾರೆ ಎಲ್ಲರಲ್ಲಿಯೂ ನೀರು ಹಾಕಿದರೆ ಅದನ್ನೂ ಪಚನ ಆಗಲ್ಲ. ಕೆಲವರಿಗೆ ನೀರೇ ಕುಡಿಯಬಾರದು, ಜಲೋದರ ರೋಗ ಅದು ಇದು ಹೇಳಿರ್ತಾರೆ, ಪಾಪ ಬಹಳ ಕಷ್ಟ ಬದ್ದಾಡ್ತಾರೆ. ಬದುಕಿದ ಶರೀರದಲ್ಲಿ ನೀರು ತೃಷ್ಣಾವನ್ನು ನಿವಾರಣೆ ಮಾಡುತ್ತದೆ, ಬಾಯಾರಿಕೆ ನಿವಾರಣೆ ಮಾಡುತ್ತದೆ. ಆದರೆ ಸತ್ತ ಶರೀರದ ಮೇಲೆ ನೀರು ಹಾಕಿದ್ರೆ ಏನು ಪ್ರಯೋಜನ? ಪ್ರಯೋಜನ ಇಲ್ಲ. ಮತ್ತು ಬದುಕಿದ ಎಲ್ಲರ ಶರೀರದ ಒಳಗೆ ನೀರು ಹೋದ್ರೂ ಅದು ಪಚನವಾಗೋದಿಲ್ಲ. ಅಂದ್ರೆ ಅಭಿಪ್ರಾಯ, ನೀರಿಗೂ ಬಾಯಾರಿಕೆ ನಿವಾರಣೆಗೂ ಒಂದು ಕಾರ್ಯಕಾರಣ ಭಾವ ಇದೆ. ಜಲಸತ್ವೇ ತೃಷ್ಣಾ ನಿವೃತ್ತಿರ್ಭವತಿ, ಜಲಾಭಾವೇ ತೃಷ್ಣಾ ನಿವೃತ್ತಿರ್ನ ದೃಶ್ಯತೆ. ಆದ್ದರಿಂದ ಆ ಒಂದು ತೃಷ್ಣಾ ನಿವೃತ್ತಿ ಆಗೋದಿಲ್ಲ ಎಂಬ ಮಾತನ್ನು ತಿಳಿಸಿಕೊಡ್ತಾ ಇದ್ದಾರೆ. ಅಂದ್ರೆ ನೋಡಿ, ನೀರಿಗೂ ಬಾಯಾರಿಕೆ ನಿವಾರಣೆಗೂ ಕಾರ್ಯಕಾರಣ ಭಾವ ಇದೆ. ನೀರಿಗೂ ಈ ಬಾಯಾರಿಕೆ ನಿವಾರಣೆಗೂ ಇದ್ದ ಕಾರ್ಯಕಾರಣ ಭಾವ ಕಣ್ಣಿಗೆ ಕಾಣಿಸ್ತದ?
ಪ್ರತ್ಯಕ್ಷ ಯೋಗ್ಯವ ಅಲ್ಲ, ಪ್ರತ್ಯಕ್ಷಕ್ಕೆ ಯೋಗ್ಯವಲ್ಲ. ಪ್ರತ್ಯಕ್ಷ ಸಿದ್ಧ. ಆದ್ದರಿಂದ ಯುಕ್ತಿ ಇಲ್ಲಿ ಪ್ರಮಾಣವಾಗುತ್ತದೆ. ನೀರಿದ್ರೆ ಬಾಯಾರಿಕೆ ನಿವಾರಣೆ ಆಗಿದೆ, ನೀರಿಲ್ಲ ಅಂದ್ರೆ ಬಾಯಾರಿಕೆ ನಿವಾರಣೆ ಆಗುವುದಿಲ್ಲ. ನೋಡಿ, ಭಾರೀ ಬಾಯಾರಿಕೆ ಆದಾಗ ಪಂಚಭಕ್ಷ ಪರಮಾನ್ನ ಕೊಡಿ, ಬೇಕಾದ್ದು ತಿನ್ನಿ, ಬಾಯಾರಿಕೆ ಹೋಗ್ಬೇಕಾದ್ರೆ ನೀರೇ ಬೇಕು. ನೀವು ಏನ್ ತಿಂದ್ರು ಬಾಯಾರಿಕೆ ನಿವಾರಣೆ ಆಗೋದಿಲ್ಲ, ಸಮಾಧಾನ ಆಗೋದಿಲ್ಲ, ತೃಪ್ತಿ ಆಗೋದಿಲ್ಲ, ಪ್ರಯೋಜನ ಇಲ್ಲ. ಹಾಗಾದ್ರೆ ನೀರಿಗೂ ಬಾಯಾರಿಕೆಯ ನಿವಾರಣೆಗೂ ಕಾರ್ಯಕಾರಣ ಭಾವ ಇದೆ. ಯುಕ್ತಿಯಿಂದ, ಅನ್ವಯವು ವ್ಯತಿರೇಕದಿಂದ ಸಿದ್ಧವಾಗುತ್ತಾ ಇದೆ. ಯುಕ್ತಿಯನ್ನ ಪ್ರಮಾಣ ಅಂತ ಒಪ್ಪಲೇಬೇಕು. ಪ್ರತ್ಯಕ್ಷ ಮಾತ್ರ ಪ್ರಮಾಣ ಅಂತ ಹೇಳಿದ್ರೆ ಸಾಧ್ಯವಿಲ್ಲ. ಜೊತೆಗೆ ಸತ್ತ ಶರೀರದ ಮೇಲೆ ಹಾಕಿದ ನೀರು ಅದು ಪ್ರಯೋಜನಕಾರಿ ಆಗಲ್ಲ. ಬದುಕಿದ ಜೀವನಿಗೆ ಬಾಯಾರಿಕೆಯಾದಾಗ ಮಾತ್ರ, ಬಾಯಾರಿಕೆಯಾಗಿರಬೇಕು, ಅವನ ಬದುಕಿರಬೇಕು, ಅವಾಗ ನೀರು ಕುಡಿಯಬೇಕು, ಅವಾಗ ಬಾಯಾರಿಕೆ ನಿವಾರಣೆ ಆಗುತ್ತದೆ. ಪೂರ್ಣ ನೀರು ಕುಡಿದಿದ್ದಾನೆ, 3-4 ತಮ್ಗಿ ನೀರು ಕುಡಿದಿದ್ದಾನೆ, ಅವಾಗ ಮತ್ತೆ ನೀರು ಹಾಕಿದ್ರೆ ಅದು ಬಾಯಾರಿಕೆ ನಿವಾರಣೆ, ಬಾಯಾರಿಕೆನೇ ಇಲ್ಲ, ಅಲ್ಲಿ ಬಾಯಾರಿಕೆ ನಿವಾರಣೆ ಪ್ರಶ್ನೆ ಬರೋದಿಲ್ಲ. ಹಾಗಾದ್ರೆ ಅಭಿಪ್ರಾಯ ನೋಡಿ, ದೇಹಕ್ಕಿಂತಲೂ ಆತ್ಮ ಒಬ್ಬ ಭಿನ್ನನಾಗಿ ಇದ್ದಾನೆ ಅಂಬೋದು ಗೊತ್ತಾಗುತ್ತದೆ. ದೇಹ ಬಿಟ್ಟು ಬೇರೆಯಾದ ಒಬ್ಬ ಜೀವ ಇದ್ದಾನೆ ಮತ್ತು ಆ ಜೀವನಿಗೂ ಪ್ರೇರಕವಾದ ಒಂದು ಅದೃಷ್ಟ ಇದೆ. ನೀರು ಕುಡಿದವರಿಗೆಲ್ಲರಿಗೂ ಬಾಯಾರಿಕೆ ನಿವಾರಣೆ ಆಗಬೇಕು ಅಂತಿಲ್ಲ, ಹೌದೋ ಇಲ್ಲೋ? ಅದೃಷ್ಟ ಇದ್ದರೆ ಮಾತ್ರ ಬಾಯಾರಿಕೆ ನಿವಾರಣೆ ಆಗುತ್ತದೆ. ಹಾಗಾದ್ರೆ ಕೇವಲ ಜಡವಾದ ಅದೃಷ್ಟದಿಂದ ಈ ಕೆಲಸ ಆಗುತ್ತದ? ಅದು ಇಲ್ಲ. ಜಡವಾದ ಅದೃಷ್ಟಕ್ಕೂ ಪ್ರೇರಕನಾದ ಒಬ್ಬ ಈಶ್ವರ ಇದ್ದಾನೆ. ಆ ಈಶ್ವರನನ್ನು ತಿಳಿಸಿಕೊಡುವ ಆಗಮ, ಶಾಸ್ತ್ರ ಇವುಗಳನ್ನು ಕೂಡ ಪ್ರಮಾಣ ಅಂತ ಅನಿವಾರ್ಯವಾಗಿ ಒಪ್ಪಲೇಬೇಕು ಎಂಬ ಮಾತನ್ನು ತಿಳಿಸಿಕೊಡ್ತಾ ಇದ್ದಾರೆ 9ನೇ ದೃಷ್ಟಾಂತದಿಂದ. ಇನ್ನು 10ನೇ ದೃಷ್ಟಾಂತ, ಮರಣೇನ ದೇಹಸ್ಯ ಭೂತೇಷು ಅಪ್ಯಯೋ ಭವತಿ. ಈ ವಾಕ್ಯ ಓದಿದ್ರ, ಅಂಬುಭಕ್ಷಣೇನ ತೃಷ್ಣಾ ನಿವರ್ತತೆ, ನೀರು ಕುಡಿಯೋದ್ರಿಂದ ಬಾಯಾರಿಕೆ ನಿವಾರಣೆಯಾಗುತ್ತದೆ. ನಚ ತನ್ ಮೃತ ಶರೀರೇ ಪಚ್ಯತೆ, ಸತ್ತ ಶರೀರದ ಮೇಲೆ ನೀರು ಹಾಕಿದ್ರೆ ಅದು ಪಚನವಾಗೋದಿಲ್ಲ. ನಚ ಜೀವತ್ ಸರ್ವ ಶರೀರೇಶು, ಬದುಕಿದ ಎಲ್ಲರೂ ನೀರು ಕುಡಿದ್ರೆ ಅದು ಪ್ರಯೋಜನಕಾರಿ ಆಗಲ್ಲ. ಬಾಯಾರಿಕೆ ಆದವು ನೀರು ಕುಡಿದಾಗ ಮಾತ್ರ ಬಾಯಾರಿಕೆ ನಿವಾರಣೆ ಆಗಬೇಕು ಅಂತ ಅದೃಷ್ಟ ಇದ್ದವನು ಮಾತ್ರ ಕುಡಿದ ನೀರು ಬಾಯಾರಿಕೆ ನಿವಾರಣೆ ಮಾಡುತ್ತದೆ. ಬದುಕಿದ ಎಲ್ಲ ಶರೀರಗಳಲ್ಲಿಯೂ ಕೂಡ ಅದು ಪಚನವಾಗುವುದಿಲ್ಲ, ಸತ್ತ ಶರೀರದಲ್ಲಿ ಅಂತೂ ಪಚನವಾಗುವುದಿಲ್ಲ. ಬಾಯಾರಿಕೆಯಾದ ವ್ಯಕ್ತಿಯ ದೇಹದಲ್ಲಿ ಆ ವ್ಯಕ್ತಿ ನೀರು ಕುಡಿದಾಗ ಮಾತ್ರ ವಿಶೇಷವಾಗಿ ಪಚನವಾಗುತ್ತದೆ. ಅಂದ್ರೆ ದೇಹದಿಂದ ಭಿನ್ನನಾಗಿ ಜೀವ ಒಬ್ಬ ಇದ್ದಾನೆ, ಅವನಿಗೆ ಬೇಕಾದ ಒಂದು ಅದೃಷ್ಟ ಇದೆ, ಅದಕ್ಕೂ ಪ್ರೇರಕನಾದ ಒಬ್ಬ ಈಶ್ವರ ಇದ್ದಾನೆ, ಮತ್ತು ಅನ್ವಯ ವ್ಯತಿರೇಕದಿಂದ ಈ ಕಾರ್ಯಕಾರಣ ಭಾವ ಸಿದ್ಧವಾಗುತ್ತದೆ. ಯುಕ್ತಿ, ಆಗಮ, ಈಶ್ವರ ಇವೆಲ್ಲವುಗಳನ್ನು ಒಪ್ಪಬೇಕು. ಯುಕ್ತಿಗೆ ಪ್ರಾಮಾಣ್ಯ, ಆಗಮಕ್ಕೆ ಪ್ರಾಮಾಣ್ಯ, ಆಗಮದಿಂದ ಪ್ರತಿಪಾದ್ಯನಾದ ಈಶ್ವರನನ್ನು ಪ್ರತ್ಯೇಕವಾಗಿ ಒಪ್ಪಲೇಬೇಕು. ಇಷ್ಟು ಸಿದ್ಧವಾಯಿತು. 10ನೇ ದೃಷ್ಟಾಂತ ನೋಡಿ, ಮರಣೇನ ದೇಹಸ್ಯ ಭೂತೇಷು ಅಪ್ಯಯೋ ಭವತಿ. ಒಬ್ಬ ವ್ಯಕ್ತಿ ಸತ್ತ, ಮರಣ ಹೊಂದಿದ ಅಂದ್ರೆ ಸಂಸ್ಕೃತದಲ್ಲಿ ಒಂದು ಮಾತಿದೆ, ನಾನು ಯಾವಾಗಲೂ ನಿಮಗೆ ಹೇಳಿದ್ದೇನೆ, ಪಂಚತ್ವಂ ಗತಃ ಅಂತ ಕರೀತಾರೆ ಸಂಸ್ಕೃತದಲ್ಲಿ. ಏನು ಗೊತ್ತಾ ಅರ್ಥ? ಪಂಚತ್ವಂ ಗತಃ ಅಂದ್ರೆ ಸತ್ತ ಅಂತ ಅರ್ಥ. ಸತ್ತ ಅಂತ ಅರ್ಥ ಪಂಚತ್ವಂ ಗತಃ ಅಂದ್ರೆ ದೇಹದಲ್ಲಿ ಪಂಚಮಹಾಭೂತಗಳ ಮಿಲನ ಇದೆ. ಪೃಥ್ವಿ, ಅಪ್, ತೇಜ, ವಾಯು, ಆಕಾಶ ಎಲ್ಲದರ ಭಾಗ ಇದೆ. ಈ ಜೀವ ಈ ದೇಹ ಬಿಟ್ಟು ಹೋದಾಗ ದೇಹದಲ್ಲಿರುವ ಪೃಥ್ವಿಯ ಭಾಗ ಪೃಥ್ವಿಯಲ್ಲಿ ಸೇರುತ್ತದೆ, ಅಗ್ನಿಯ ಭಾಗ ಅಗ್ನಿಯಲ್ಲಿ ಸೇರುತ್ತದೆ, ನೀರಿನ ಅಂಶ ಮೂಲ ಜಲತತ್ವದಲ್ಲಿ ಸೇರುತ್ತದೆ, ಆಕಾಶ ಅವಕಾಶ ಅದು ಮೂಲ ಆಕಾಶದಲ್ಲಿ ಸೇರುತ್ತದೆ, ವಾಯುವಿನ ಭಾಗ ವಾಯುವಿನಲ್ಲಿ ಸೇರುತ್ತದೆ. ಹೀಗೆ ಪಂಚತ್ವಂ ಗತಃ ಅಂದ್ರೆ ದೇಹದಲ್ಲಿರುವ ಪಂಚಮಹಾಭೂತಗಳು ತನ್ನ ಮೂಲ ರೂಪದಲ್ಲಿ ಸೇರಿಕೊಂಡವು. ಈ ಜೀವನಿಗೆ ಈ ಶರೀರದಿಂದ ನಿರ್ಗಮನವಾದಾಗ, ಅಂದ್ರೆ ಶರೀರ ಬಿಟ್ಟು ಹೋದಾಗ, ಇವನಿಗೆ ಮರಣಾಂತ ಆದಾಗ
ಈ ದೇಹ ಭೂತಗಳಲ್ಲಿ ಲಯವನ್ನು ಹೊಂದುತ್ತದೆ. ಭೂತೇಶು ಅಪ್ಯಯೋ ಭವತಿ. ಇದು ನಾವು ನೋಡಿದ್ದೇವೆ. ನೋಡಿ, ನಚ ಜೀವತಃ, ಆದರೆ ಬದುಕಿದಾಗ ದೇಹ ಲಯ ಇಲ್ಲ. ಅಂದ್ರೆ ಈ ದೇಹದಲ್ಲಿ ಜೀವ ಇದ್ದಾಗ ಈ ದೇಹ ಪಂಚಮಹಾಭೂತಗಳ ಲಯ ಹೊಂದುತ್ತದಾ? ಇಲ್ಲ. ನಚ ಜೀವತ. ಮತ್ತು ನ ಸ್ವೇಚ್ಛಯ, ಇವನು ಇಚ್ಛೆ ಬಂದಾಗ ನಾನು ಸತ್ತು ಹೋಗ್ಬಿಡ್ಬೇಕು, ತಕ್ಷಣ ಈ ದೇಹದಲ್ಲಿ ಇರುವ ಪಂಚಮಹಾಭೂತಗಳು ಮೂಲ ರೂಪದಲ್ಲಿ ಪಂಚಮಹಾಭೂತಗಳಲ್ಲಿ ಸೇರಿಬಿಡ್ಬೇಕಂದ್ರೆ ಇವನ ಇಚ್ಛಾ ಪ್ರಕಾರವೂ ಆಗೋದಿಲ್ಲ. ನೋಡಿ ಎಷ್ಟು ವಿಚಿತ್ರ ಇದೆ ಅಂದ್ರೆ, ಇಷ್ಟು ವರ್ಷ ನಾನು ಬದುಕಲೇಬೇಕು ಅಂತ ನಾವು ಇಚ್ಛೆ ಪಟ್ರೆ ಅದು ನಡೆಯೋದಿಲ್ಲ, ಅದು ಪ್ರಯೋಜನ ಇಲ್ಲ. ಬದುಕಬೇಕು ಎಂಬ ನಮ್ಮ ಇಚ್ಛೆ ನಡೆಯೋದಿಲ್ಲ, ಭಗವಂತನ ಇಚ್ಛೆ. ಪ್ರತಿಯೊಬ್ಬ ಆಯಾ ಜೀವರಾಶಿಗಳ ಅವರವರ ಕರ್ಮಕ್ಕೆ ತಕ್ಕಂತೆ, ಅವರವರ ಆಯುಷ್ಯಕ್ಕೆ ತಕ್ಕಂತೆ ಬದುಕೋದಾಗಲಿ ಸಾಯೋದಾಗಲಿ ಇದ್ಯಾವುದು ಜೀವರ ಅಧೀನ ಅಲ್ಲ. ನ ಸ್ವೇಚ್ಛಯ, ಜೀವರ ಅಧೀನವಲ್ಲ ಎಂಬ ಮಾತನ್ನು ತಿಳಿಸಿಕೊಡ್ತಾ ಇದ್ದಾರೆ. ಕೆಲವು ಕೀರ್ತನಕಾರರು ಒಂದು ಕತೆ ಹೇಳ್ತಾ ಇದ್ರು, ಸುಮ್ಮನೆ ಪಾಠದ ಮಧ್ಯದಲ್ಲಿ ಹೇಳ್ತೇನೆ ನಿಮಗೆ, ಜಾಮಿತಾ ದೋಷ ಪರಿಹಾರಕ್ಕಾಗಿ. ಸಾಯೋದು ನಮ್ಮ ಕೈಯಲ್ಲಿಲ್ಲ ಅಂತ, ಬದುಕೋದಂತೂ ನಮ್ಮ ಕೈಯಲ್ಲಿಲ್ಲ, ಇಲ್ಲೇ ಇಲ್ಲ ಬಿಡಿ. ಯಾಕೆಂದ್ರೆ ನೀವೆಲ್ಲ ನೋಡಿರ್ತೀರಿ, ದೊಡ್ಡ ದೊಡ್ಡ ಶ್ರೀಮಂತರು ಎಲ್ಲ ವ್ಯವಸ್ಥೆ ಮಾಡಿಕೊಳ್ತಾರೆ, ಬೇಕಾದಷ್ಟು ಸೆಕ್ಯೂರಿಟಿ ಇಟ್ಟುಕೊಳ್ಳಬಹುದು, ಒಳ್ಳೆ ಔಷಧಿ ಉಪಚಾರಗಳನ್ನು ಮಾಡಿಕೊಳ್ಳಬಹುದು, ದೊಡ್ಡ ದೊಡ್ಡ ಫಾರಿನ್ ಡಾಕ್ಟರ್ ಬಂದು ಟ್ರೀಟ್ಮೆಂಟ್ ಕೊಡಬಹುದು. ಏನಾದ್ರೂ ಬದುಕಿಸ್ತೇನೆ ಅಂದ್ರೆ ಆಯುಷ್ಯ ಮುಗಿದಿತ್ತು. ದೇವರ ಇಚ್ಛೆ ಇಲ್ಲ ಅಂದ್ರೆ ಏನಾದ್ರೂ ಬದುಕಲಿಕ್ಕೆ ಸಾಧ್ಯ ಇಲ್ಲ, ಹೋಗೋನು ಹೋಗಲೇಬೇಕು. ಇದು ಒಂದು. ಹೋಗ್ಲಿ, ಸಾಯೋದು ನಮ್ಮ ಇಚ್ಛಾ ಪ್ರಕಾರ ಸಾಯ್ತೀವಿ, ಸಾಯೋದಿಲ್ಲ. ನಾ ಇವತ್ತೇ ಸಾಯ್ಬೇಕು, ನೀವು ಬೇಕಾದಷ್ಟು ಪ್ರಯತ್ನ ಮಾಡಿ, ನಿಮ್ಮ ಆಯುಷ್ಯ ಮುಗುದಿಲ್ಲ ಅಂದ್ರೆ ನೀವು ಸಾಯೋದಕ್ಕೆ ಎಷ್ಟು ಪ್ರಯತ್ನ ಮಾಡಿದರೂ ಸಾಯೋದಿಲ್ಲ. ಒಂದು ಪಾಪ ಹಳೇ ಮುದುಕಿ, ವಯಸ್ಸಾದ ಮುದುಕಿ, ಮನೆಯಲ್ಲಿ ನನ್ನ ಮಾತು ಯಾರು ಕೇಳ್ತಾ ಇಲ್ಲ, ಮಕ್ಕಳು ಮೊಮ್ಮಕ್ಕಳು ನನ್ನ ಮಾತು ಯಾರು ಕೇಳೋದಿಲ್ಲ, ನನಗೆ ಮರ್ಯಾದೆ ಕೊಡೋದಿಲ್ಲ, ಬೇಜಾರಾಯ್ತು, ನಾನು ಸತ್ತೋಗ್ಬಿಡ್ಬೇಕು. ಪಟ 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 ರೋಡಿಗೆ ಹೋದ್ಲು, ಯಾವುದೋ ಲಾರಿ ಕೆಳಗಡೆ ಬಿದ್ಲು. ಲಾರಿ ಡ್ರೈವರ್ ಫಟ್ ಅಂತ ಹೇಳಿ ಬ್ರೇಕ್ ಹಾಕಿ ನಿಲ್ಲಿಸಿ ಕೆಳಗಿಳಿದು ಮುದುಕಿಯನ್ನ ಮೇಲೆತ್ತಿ ಒಂದು ಕಪಾಳಕ್ಕೆ ಹೊಡೆದು, ಸಾಯೋದಕ್ಕೆ ನನ್ನ ಲಾರಿನೇ ಬೇಕಾಯ್ತಾ ಅಂತ ಕೇಳಿದ ಅವನು. ಇನ್ನೇನ್ ಮಾಡ್ಬೇಕು? ವಿಷ ತಗೊಂಡ್ಲು, ವಿಷನೂ ಡೂಪ್ಲಿಕೇಟ್ ಆಗಿ ಹೋಯಿತು, ಬದುಕಿ ಬಿಟ್ಲು. ಏನೋ ಉಪ್ಪು ಹಾಕಿ ಅದು ಹಾಕಿ ಇದು ಹಾಕಿ ವಾಂತಿ ಮಾಡಿಸಿ ವಿಷ ಹೊರಗೆ ತೆಗೆದು ಬದುಕಿಸಿ ಬಿಟ್ರು. ಇನ್ನೇನಾದ್ರೂ ಮಾಡಿ ಸಾಯಲೇಬೇಕು. ಕೊನೆಗೆ ಮೂರನೇ ಪ್ರಯತ್ನ ಮಾಡಿ, ದೊಡ್ಡ ಕಟ್ಟಡ, 20 ಅಂತಸ್ತಿನ ಕಟ್ಟಡ, 20 ಫ್ಲೋರ್ ಮೇಲ್ ಹೋಗಿ ಕೆಳಗೆ ಬೀಳ್ಬೇಕು. ಮೇಲ್ ಹೋಗಿದ್ದಾಳೆ, ಮೇಲಿಂದ ಹಾರಿಬಿಟ್ಲು ಕೆಳಗೆ, ಸತ್ತೇ ಹೋಗುತ್ತೇನೆ ಅಂತ. ಕೆಳಗಡೆ ಒಂದು ಮುದುಕಿ ನಿಂತಿತ್ತು ಪಾಪ, ಆ ಕೆಳಗಡೆ ಮುದುಕಿ ಮೇಲೆ ಇವಳು ಬಿದ್ದ, ಆ ಕೆಳಗಡೆ ಇದ್ದ ಮುದುಕಿ ಸತ್ತು ಹೋಯ್ತು, ಇವಳು ಸಾಯಲಿಲ್ಲ. ನೋಡಿ, ಈಶ್ವರೇಚ್ಛಾ ಬಲೀಯಸಿ, ಭಗವಂತನ ಇಚ್ಛೆ ಇಲ್ಲ ಅಂದ್ರೆ ಯಾವುದು ನಡೆಯೋದಿಲ್ಲ. ಟೀಕಾಕೃತ್ಪಾದರ ಮಾತು ನೋಡಿ, ನ ಸ್ವೇಚ್ಛಯ, ಬದುಕೋದು ನಮ್ಮ ಕೈಯಲ್ಲಿಲ್ಲ, ಸಾಯೋದು ನಮ್ಮ ಕೈಯಲ್ಲಿಲ್ಲ. ನಮ್ಮ ಇಚ್ಛೆಯಿಂದ ನಾವು ಸಾಯ್ತೇವೆ ಬೇಕಾದಾಗ ಅಂದ್ರೆ ಅದೂ ಸಾಧ್ಯವಿಲ್ಲ ಎಂಬ ಮಾತನ್ನು ತಿಳಿಸಿಕೊಡ್ತಾ ಇದ್ದಾರೆ. ಅಂದ್ರೆ ಇದರಿಂದ ಏನ್ ತಿಳಿಯಬೇಕು? ಈ ದೇಹದಿಂದ ಈ ಜೀವ ಹೊರಗೆ ಹೊರಟಾಗ, ಮರಣ ಅಂತಾದಾಗ, ಮರಣದಿಂದ ಈ ದೇಹ ಪಂಚಮಹಾಭೂತಗಳಲ್ಲಿ ಸೇರುತ್ತದೆ. ಬದುಕಿದಾಗ ಮಾತ್ರ ಈ ದೇಹದಲ್ಲಿರುವ ಪಂಚಮಹಾಭೂತಗಳು ಅವು ಮೂಲ ರೂಪದಲ್ಲಿ ಸೇರೋದಿಲ್ಲ. ಮತ್ತು ಬೇಕಂದಾಗೆಲ್ಲ ಇವನು ಸಾಯ್ತೇನೆ ಅಂದ್ರೆ ಆಗೋದಿಲ್ಲ, ಬೇಕಂದಾಗೆಲ್ಲ ಬದುಕ್ತೇನೆ ಅಂದ್ರೆ ಆಗೋದಿಲ್ಲ. ಇದರಿಂದ ಏನ್ ತಿಳಿಯಬೇಕು? ಹಾಗಾದ್ರೆ ಅದೃಷ್ಟವಾದ ಪದಾರ್ಥಗಳನ್ನು ಒಪ್ಪಲೇಬೇಕು. ದೇಹಕ್ಕಿಂತ ಬೇರೆಯಾದ ಒಬ್ಬ ಜೀವನೂ ಇದ್ದಾನೆ, ಅವನ ದೇಹ ತ್ಯಾಗ, ಈ ದೇಹದ ಲಯ, ಇದನ್ನೆಲ್ಲ ಮಾಡೋರು ಯಾರು? ಹಾಗಾದ್ರೆ ಈ ಲಯಗಳನ್ನ ಉಂಟು ಮಾಡತಕ್ಕಂಥವನು ಯಾರು? ಜೀವರಿಗೆ ಪ್ರೇರಣೆ ಮಾಡೋನು ಯಾರು? ಈಶ್ವರ ಅಂಬೋನನ್ನು ಒಪ್ಪಲೇಬೇಕು. ಮರಣದಿಂದ ದೇಹದ ಲಯ ನೋಡಿ, ಮರಣ ಸತ್ವೇ ದೇಹ ಲಯ ಸತ್ವ, ಮರಣಾಭಾವೇ
ದೇಹ ಲಯಾಭಾವ. ಸತ್ತಾಗ ಮಾತ್ರ ದೇಹ ಲಯ ಆಗೋದು, ಸತ್ತೇ ಇಲ್ಲ ಅಂದ್ರೆ ಲಯ ಹೆಂಗಾಗುತ್ತೆ? ಹಾಗಾದ್ರೆ ಮರಣಕ್ಕೂ ದೇಹದ ಲಯಕ್ಕೂ ಕಾರ್ಯಕಾರಣ ಭಾವ ಇದೆ. ಈ ಮರಣಕ್ಕೂ ದೇಹದ ಲಯಕ್ಕೂ ಇರತಕ್ಕಂಥ ಕಾರ್ಯಕಾರಣ ಭಾವನು ಕಣ್ಣಿಗೆ ಕಾಣಿಸ್ತದ? ಕಾಣಿಸೋದಿಲ್ಲ. ಯುಕ್ತಿಯಿಂದಲೇ ಸಿದ್ಧವಾಗಬೇಕು. ಆದ್ದರಿಂದ ಮರಣ ಮತ್ತು ದೇಹದ ಲಯ ಎರಡರ ಮಧ್ಯದಲ್ಲಿರುವ ಕಾರ್ಯಕಾರಣವನ್ನು ತಿಳಿಸಿಕೊಡೋದೇ ಯುಕ್ತಿ. ಅನುಮಾನ ಅದನ್ನು ಪ್ರಮಾಣ ಅಂತ ಒಪ್ಪಲೇಬೇಕು. ಮತ್ತು ಎಲ್ಲ ವಿಚಾರವನ್ನು ತಿಳಿಸಿಕೊಡುವ ಈ ಲಯಾದಿಗಳನ್ನು ಉಂಟು ಮಾಡುವ ಈಶ್ವರನನ್ನು ಒಪ್ಪಲೇಬೇಕು. ದೇಹದಿಂದ ಭಿನ್ನನಾದ ಜೀವನನ್ನು ಒಪ್ಪಲೇಬೇಕು. ಮತ್ತು ಈಶ್ವರ ಬೋಧಕವಾದದ್ದೇ ಆಗಮ. ಆಗಮವನ್ನು ಪ್ರಮಾಣ ಅಂತ ಮತ್ತೆ ಒಪ್ಪಲೇಬೇಕು. ಈ ರೀತಿ 10ನೇ ದೃಷ್ಟಾಂತದಲ್ಲಿ. ಇನ್ನು 11ನೇ ದೃಷ್ಟಾಂತ, ದೇವತಾಭ್ಯುಪಯಾಚನಂ ಅಂದ್ರು. ದೇವತಾಭ್ಯುಪಯಾಚನೇನ ಸಂಪದಾಧಿಕಂ ಭವತಿ ನಚ ಸರ್ವೇಷಾಂ. ದೇವತೆಗಳ ಪ್ರಾರ್ಥನೆ ಮಾಡಿದರೆ ಸಂಪತ್ತು ನಮಗೆ ಪ್ರಾಪ್ತವಾಗುತ್ತದೆ ಅಂತ ಉಂಟಲ್ಲ. ಲಕ್ಷ್ಮೀ ಪೂಜೆ ಮಾಡಿದರೆ ದುಡ್ಡು ಬರುತ್ತದೆ ಅಂತ ಹೇಳ್ತಾರೆ. ಹಾಗೆ ಇಷ್ಟ ದೇವತೆಯಲ್ಲಿ ಮಾಡಿಕೊಂಡ ಪ್ರಾರ್ಥನೆ ಹರಿಕೆಯಿಂದ ಸಂಪತ್ತು ಉಂಟಾಗುತ್ತದೆ, ದುಃಖ ಪರಿಹಾರವಾಗುತ್ತದೆ. ಇದನ್ನು ನಾವು ನೋಡುತ್ತೇವೆ. ಅವರವರಿಗೆ ಬೇಕಾದ ಇಷ್ಟ ದೇವತೆಯ ಪ್ರಾರ್ಥನೆ, ಸೇವೆ, ಆರಾಧನೆಯಿಂದ ಇಷ್ಟಾರ್ಥ ಸಿದ್ಧವಾಗಿ ಅನಿಷ್ಟ ನಿವಾರಣೆ ಆಗುತ್ತದೆ, ದುಃಖ ಪರಿಹಾರವಾಗುತ್ತದೆ, ನೋಡಿದ್ದೇವೆ. ಕೆಲವರಿಗೆ ಹರಿಸಿಕೊಂಡರು, ಕೆಲವರಿಗೆ ಅಂದ್ರೆ ಅವರಿಗೆ ಇನ್ನೂ ಅದೃಷ್ಟ ಇಲ್ಲ, ಆ ಒಂದು ಫಲ ಪಡೆಯುವ ಸಂಪೂರ್ಣ ಯೋಗ್ಯತೆ ಇನ್ನೂ ಸಂಪಾದನೆ ಮಾಡಿಲ್ಲ, ಮತ್ತು ಆ ಫಲ ಇವರಿಗೆ ಸಿಗೋದು ಬೇಡ ಅಂತ ಹಾಗೇನೆ ಇವರ ಹಣೆ ಬರದಲ್ಲಿ ಇದ್ರೆ ಇವರು ಹರಿಕೆ ತೀರಿಸಿದರೂ ಕೂಡ ಆ ಫಲ ಇವರಿಗೆ ಉಂಟಾಗುವುದಿಲ್ಲ. ಹರಿಕೆಯಿಂದ, ಪ್ರಾರ್ಥನೆಯಿಂದ ಕೆಲವರಿಗೆ ದುಃಖ ಪರಿಹಾರ ಆಗುತ್ತದೆ, ಸಂಪತ್ ಪ್ರಾಪ್ತಿ ಆಗುತ್ತವೆ. ಗೊತ್ತಾಯಿತು ಇದು? ಹಾಗಾದ್ರೆ ನೋಡಿ, ಕೆಲವು ಕಡೆ ಹರಿಕೆ ತೀರಿಸಿದಾಗ ದುಃಖ ಪರಿಹಾರ, ಸಂಪತ್ ಪ್ರಾಪ್ತಿ ಆಗಿದೆ. ಕೆಲವರಿಗೆ ಹರಿಕೆ ತೀರಿಸದೇ ಇದ್ದಾಗ ಸಂಪತ್ ಪ್ರಾಪ್ತಿ, ದುಃಖ ಪರಿಹಾರ ಇದು ಆಗಿಲ್ಲ. ಹಾಗಾದ್ರೆ ಇದು ಅನುಭವ ಸಿದ್ಧ. ದೇವತಾ ಪ್ರಾರ್ಥನೆ ಮಾಡಿ, ಭಗವಂತನ ಆರಾಧನೆ ಮಾಡಿದರೆ, ಗುರುಗಳ ಆರಾಧನೆ ಮಾಡಿದರೆ ಒಳ್ಳೆ ಕೆಲಸ ಸಿಕ್ಕಿದೆ, ಸಂಪತ್ ಪ್ರಾಪ್ತಿ ಆಗಿದೆ, ಸಂತಾನ ಆಗಿದೆ, ಇದು ಕಂಡಿದೆ. ಹಾಗಾದ್ರೆ ಇದರಲ್ಲಿ ಮತ್ತೆ ಕಾರ್ಯಕಾರಣ ಭಾವ, ಹರಿಕೆ ಮತ್ತು ಸಂಪತ್ತು ಇವೆರಡರ ಮಧ್ಯದಲ್ಲಿ ಕಾರ್ಯಕಾರಣ ಭಾವ. ದೇವತಾ ಪ್ರಾರ್ಥನೆ ಇದ್ದಾಗ ಸಂಪತ್ ಪ್ರಾಪ್ತಿ ಆಗಿದೆ, ದೇವತಾ ಪ್ರಾರ್ಥನೆ ಇಲ್ಲ ಅಂದ್ರೆ ಸಂಪತ್ ಪ್ರಾಪ್ತಿ ಇಲ್ಲ. ಈ ಕಾರ್ಯಕಾರಣ ಇದು ಪ್ರತ್ಯಕ್ಷ ಸಿದ್ಧವಾ? ಇಲ್ಲ, ಕಣ್ಣಿಗೆ ಕಾಣಿಸೋದಿಲ್ಲ. ಇದು ಈ ವಿಚಾರ ಯುಕ್ತಿಯಿಂದಲೇ ತಿಳಿಯಬೇಕು. ಮತ್ತೆ ಅದರಿಂದ ಯುಕ್ತಿಯನ್ನ, ಅನುಮಾನವನ್ನ ಪ್ರಮಾಣ ಅಂತ ಹೇಳಲೇಬೇಕು. ಅನುಮಾನವನ್ನ ಪ್ರಮಾಣ ಅಂತ ಹೇಳಲೇಬೇಕು. ಗೊತ್ತಾಯಿತೋ ಇಲ್ಲ? ಇಂತಹ ಆರಾಧನೆಯಿಂದ ಫಲ ಕೊಡತಕ್ಕಂತವನು ಒಬ್ಬ ಈಶ್ವರ, ದೇವರಿದ್ದಾನೆ ಅಂತ ಒಪ್ಪಲೇಬೇಕು. ಜೊತೆಗೆ ಈ ಫಲ ಸಿಗೋದು ಎಲ್ಲರಿಗೂ ಸಿಗೋದಿಲ್ಲ ಜಗತ್ತಿನಲ್ಲಿ. ಯೋಗ್ಯತೆ ಇದ್ರೆ, ದೇವರ ಇಚ್ಛೆ ಇದ್ರೆ, ಅವರ ಕರ್ಮ, ಅವರ ಪುಣ್ಯ ಪರಿಪಾಕ ತುಂಬಿದ್ರೆ ಕೆಲವರಿಗೆ ಮಾತ್ರ ಫಲ ಸಿಗುತ್ತದೆ. ಹಾಗಾದ್ರೆ ಕೆಲವರಿಗೆ ಮಾತ್ರ ಫಲ ಸಿಗೋದಕ್ಕೆ ಕಾರಣ ಏನು? ಅವರಿಗೆ ಅದೃಷ್ಟ ಇದೆ. ಈ ಫಲ ಬರೋದಕ್ಕೆ ನಿಮಿತ್ತವಾದ ಅದೃಷ್ಟವನ್ನ ಒಪ್ಪಲೇಬೇಕು. ಫಲ ಕೊಡುವ ಈಶ್ವರ, ಫಲ ಬರಲಿಕ್ಕೆ ನಿಮಿತ್ತ ಕಾರಣವಾದ ಅದೃಷ್ಟ, ಫಲವನ್ನು ಅನುಭವಿಸುವ ದೇಹದಿಂದ ಭಿನ್ನನಾದ ಈ ಜೀವ ಮತ್ತು ಈಶ್ವರನನ್ನು ತಿಳಿಸಿಕೊಡತಕ್ಕಂಥ ಶಾಸ್ತ್ರ, ಇವುಗಳನ್ನೆಲ್ಲ ಮತ್ತೆ ಪ್ರಮಾಣ ಅಂತ ಒಪ್ಪಲೇಬೇಕು. 11ನೇ ದೃಷ್ಟಾಂತದಿಂದ ಟೀಕಾಕೃತ್ಪಾದರು ತಿಳಿಸಿಕೊಡ್ತಾ ಇದ್ದಾರೆ. ಇನ್ನು ಕೊನೆಯ ದೃಷ್ಟಾಂತ, 12ನೇ ದೃಷ್ಟಾಂತ, ಮರಣೇನ ಚೇಷ್ಟಾ ನಿವೃತ್ತಿರ್ಭವತಿ. ಸತ್ತ ಮೇಲೆ ಈ ದೇಹದಲ್ಲಿ ಯಾವುದೇ ವಿಧವಾಗಿರತಕ್ಕಂತಹ ಚೇಷ್ಟೆ ಇರೋದಿಲ್ಲ. ಈ ದೇಹ ನಿಷ್ಕ್ರಿಯವಾಗುತ್ತದೆ. ಹೌದೋ ಇಲ್ಲ? ಮರಣೇನ ಚೇಷ್ಟಾ ನಿವೃತ್ತಿರ್ಭವತಿ. ಸತ್ತ ಮೇಲೆ ಚೇಷ್ಟಾ ನಿವೃತ್ತಿ ಆಗುತ್ತದೆ. ನ ಪುನಃ ಸ್ವೇಚ್ಛಯ. ಈ ಕ್ರಿಯಾ ನಿವೃತ್ತಿಗೆ ಕಾರಣ ಯಾವುದಪ್ಪ? ಮರಣ. ಮರಣ ಸತ್ವೇ ಕ್ರಿಯಾ ನಿವೃತ್ತಿರ್ಭವತಿ, ಮರಣಾಭಾವೇ ಕ್ರಿಯಾ ನಿವೃತ್ತಿರ್ನ ಭವತಿ. ಮರಣಕ್ಕೂ ಕ್ರಿಯಾ ನಿವೃತ್ತಿಗೂ ಕಾರ್ಯಕಾರಣ ಭಾವ ಇದು ಕಣ್ಣಿಂದ ಕಂಡಿದೇ ಇಲ್ಲ. ಮತ್ತೆ ಇದಕ್ಕೆ ನಾವು ಯುಕ್ತಿ, ಅನ್ವಯ ವ್ಯತಿರೇಕ ಅಂದ್ರೆ ಅನುಮಾನ ಎಂಬುದನ್ನ ಪ್ರಮಾಣ ಅಂತ ಒಪ್ಪಲೇಬೇಕು.
ಅಂದ್ರೆ ನೋಡಿ, ನ ಪುನಃ ಸ್ವೇಚ್ಛಯ. ಮೊದಲು ದೇಹ ಕ್ರಿಯಾಶೀಲವಾದದ್ದು, ಇದು ದೇಹವಲ್ಲ. ದೇಹ ಈಗಲೂ ಇದೆ, ಮರಣ ಆದಮೇಲೂ ದೇಹ ಇದೆ, ಮರಣಕ್ಕಿಂತ ಮುಂಚೆನೂ ದೇಹ ಇದೆ. ಹಾಗಾದರೆ ಕ್ರಿಯಾಶೀಲವಾದದ್ದು ದೇಹನೋ ಆತ್ಮನೋ? ಕ್ರಿಯಾಶೀಲವಾಗುವುದು ದೇಹವೇ ಅಂದರೆ ಸತ್ತ ಮೇಲೂ ಆ ದೇಹದಲ್ಲಿ ಕ್ರಿಯೆ ಬರಬೇಕು. ಹಂಗ ಬಂದಿಲ್ಲ, ಹಂಗ ಬಂದಿಲ್ಲ. ಆದ್ದರಿಂದ ಹಾಗಾದರೆ ಕ್ರಿಯಾಶೀಲರಾಗಿದ್ದು ಆ ದೇಹದಿಂದ ಭಿನ್ನನಾದ ದೇಹದೊಳಗಿರುವ ಜೀವ, ಕಣ್ಣಿಗೆ ಕಾಣದ ಜೀವ ಅಂಬುವನನ್ನು ಒಪ್ಪಲೇಬೇಕು. ದೇಹಾತಿರಿಕ್ತವಾದ ಜೀವನನ್ನು ಒಪ್ಪಲೇಬೇಕು. ಜೊತೆಗೆ ನ ಪುನಃ ಸ್ವೇಚ್ಛಯ, ಮರಣವೂ ಕೂಡ ನಾ ಹಿಂದೆ ಹೇಳಿದಂತೆ ನಾವು ಬಯಸಿದಾಗ ಬರುತ್ತದೆ ಅಂದ್ರೆ ಬರೋದಿಲ್ಲ. ಅಪೇಕ್ಷೆ ಪಟ್ಟಾಗೆಲ್ಲ ನಾವು ಸಾಯಬೇಕು ಅಂದ್ರೆ ಸತ್ತು ಬಿಡ್ತೇವಾ? ಆಗೋದಿಲ್ಲ. ಆಯುಷ್ಯ ಮುಗಿಬೇಕು, ಕರ್ಮ ಮುಗಿಬೇಕು, ದೇವರಿಚ್ಛೆ ಬೇಕು. ಆದ್ದರಿಂದ ದೇಹಾತಿರಿಕ್ತವಾದ ಒಬ್ಬ ಜೀವ ಅಂಬುವನನ್ನು ಒಪ್ಪಲೇಬೇಕು. ಹಾಗಾದ್ರೆ ಈ ಮರಣ ಕೊಡತಕ್ಕಂಥವನು ಕೂಡ ಪರಮಾತ್ಮ ಈಶ್ವರ ಅಂಬುವನನ್ನು ಒಪ್ಪಲೇಬೇಕು. ಮತ್ತೆ ಮರಣಕ್ಕೂ ಕ್ರಿಯಾ ನಿವೃತ್ತಿಗೂ ಇರತಕ್ಕಂಥ ಕಾರ್ಯಕಾರಣ ಭಾವ ಸಂಬಂಧವನ್ನು ತಿಳಿಸುವ ಯುಕ್ತಿ, ಈಶ್ವರನ್ನ ತಿಳಿಸುವ ಶಾಸ್ತ್ರ, ಇವುಗಳನ್ನೆಲ್ಲ ಪ್ರಮಾಣ ಅಂತ ನಾವು ಒಪ್ಪಲೇಬೇಕು ಎಂಬ ಮಾತನ್ನ ತಿಳಿಸಿಕೊಟ್ಟರು. ಇತಿ ಮೋಕ್ಷ ಧರ್ಮ ವಚನಾತ ನ ನಾಸ್ತಿಕವಾದ ಯುಜ್ಯತೆ. ಈ ರೀತಿ ಮಹಾಭಾರತದ ಮಾತಿರೋದ್ರಿಂದ ನಾಸ್ತಿಕವಾದ ಸರ್ವಥಾ ಯುಕ್ತವಾದದ್ದಲ್ಲ. ಪ್ರತ್ಯಕ್ಷದಿಂದ ಭಿನ್ನವಾದ ಯುಕ್ತಿ ಆಗಮಗಳೇ ಪ್ರಮಾಣ ಅಲ್ಲ ಅಂದ ಮೇಲೆ ಈಶ್ವರನ ಸಿದ್ಧಿ ಆಗೋದಿಲ್ಲ ಅಂತೆಲ್ಲ ಅಲ್ಲಿಕ್ಕೆ ಬರೋದಿಲ್ಲ. 12 ದೃಷ್ಟಾಂತಗಳಿಂದ ಆಚಾರ್ಯರು ಅತೀಂದ್ರಿಯ ಪದಾರ್ಥಗಳನ್ನು ನೀನು ಒಪ್ಪಲೇಬೇಕು. ರೇತಸ್ಸು, ಧಾತು, ಆದದ ಬೀಜ, ತುಪ್ಪ, ಧೂಮದ ವಾಸನೆ, ಜಾತಿ ಸ್ಮೃತಿ, ಅಯಸ್ಕಾಂತ, ಸೂರ್ಯಕಾಂತ ಮಣಿ, ನೀರು ಕುಡಿಯೋದು ಮತ್ತು ಈ ಶವಶರೀರ ಪಂಚಭೂತಗಳಲ್ಲಿ ಲೀನವಾಗತಕ್ಕಂಥದ್ದು, ದೇವತಾ ಪ್ರಾರ್ಥನೆ, ಮರಣಾನಂತರ ಈ ದೇಹ ನಿಷ್ಕ್ರಿಯವಾಗತಕ್ಕಂಥದ್ದು, ಇವಿಷ್ಟು ಕೂಡ ಅತೀಂದ್ರಿಯ ಪದಾರ್ಥಗಳು ಉಂಟು ಅಂಬೋದಕ್ಕೆ ಪ್ರಮಾಣ. ಆದ್ದರಿಂದ ಅತೀಂದ್ರಿಯ ಪದಾರ್ಥಗಳೇ ಇಲ್ಲ ಅಂತ ಹೇಳುವ ನಾಸ್ತಿಕ್ಯವಾದ ನಯುಜ್ಯತೆ. ನಾಸ್ತಿಕ್ಯವಾದ ಇದು ಸರ್ವಥಾ ಯುಕ್ತವಾದದ್ದಲ್ಲ. ಮೋಕ್ಷ ಧರ್ಮ ವಚನ ಇದೆ. ಮೋಕ್ಷ ಧರ್ಮ ಅಂದ್ರೆ ಮಹಾಭಾರತದ ವಚನ ಇದೆ ಎಂಬ ಮಾತನ್ನು ತಿಳಿಸಿಕೊಡ್ತಾ ಇದ್ದಾರೆ. ಇತಿ ಮೋಕ್ಷ ಧರ್ಮ ವಚನಾತ ನ ನಾಸ್ತಿಕವಾದೋ ಯುಜ್ಯತೆ ಎಂಬ ಮಾತನ್ನು ತಿಳಿಸಿಕೊಟ್ಟಿದ್ದಾರೆ. ಇತಶ್ಚ ಅಸೌ ನ ಯುಜ್ಯತೆ ಇತ್ಯಾಹ ದರ್ಶನಾಚ್ಚ ಇತಿ. ಇನ್ನೊಂದು ಕಾರಣದಿಂದಲೂ ಕೂಡ ನಾಸ್ತಿಕವಾದ ಇದು ಸರ್ವಥಾ ಯುಕ್ತವಾದದ್ದಲ್ಲ. ನಾಸ್ತಿಕವಾದ ಸರ್ವಥಾ ಯುಕ್ತವಾದದ್ದಲ್ಲ. ಯಾತಕ್ಕೆ? ಆಚಾರ್ಯ ಉತ್ತರ ಹೇಳ್ತಾರೆ. ದರ್ಶನಾಚ್ಚ ಹೇಳಿ, ದರ್ಶನಾಚ್ಚ ತಪ ಆದಿ ಫಲಸ್ಯ. ಏನರ್ಥ ಇದಕ್ಕೆ ನೋಡಿ. ತಪ ಆದಿ ಫಲಸ್ಯ ದರ್ಶನಾಚ್ಚ ಅಂತ ಶಾಸ್ತ್ರಾಭ್ಯಾಸ, ಬ್ರಹ್ಮಚರ್ಯ ಇದೇ ಮೊದಲಾದ ತಪಸ್ಸುಗಳಿಂದ ಆ ವ್ಯಕ್ತಿಗಳಲ್ಲಿ ಒಳ್ಳೆ ಒಂದು ಕಾಂತಿ, ತೇಜಸ್ಸು ಎಂಬ ಫಲ ಬರುತ್ತದೆ. ಒಳ್ಳೆ ಪಾಠ ಪ್ರವಚನ, ಶಾಸ್ತ್ರಾಭ್ಯಾಸ, ನಿತ್ಯ ನಿರಂತರವಾದ ಪಾಠ ಪ್ರವಚನಗಳ ಶ್ರವಣ ಮನನ ನಿಧ್ಯಾಸನ, ಅದ್ಭುತವಾಗಿರತಕ್ಕಂಥ ಬ್ರಹ್ಮಚರ್ಯಾದಿ ತಪಸ್ಸು ಮಾಡಿದಾಗ ಆಟೋಮೆಟಿಕ್ ಆಗಿ ಒಂದು ದಿವ್ಯವಾದ ಒಂದು ಶಕ್ತಿ, ಕಾಂತಿ, ತೇಜಸ್ಸು ಮುಖದಲ್ಲಿ ಬರುತ್ತದೆ. ಆ ವ್ಯಕ್ತಿಯಲ್ಲಿ ಇರುತ್ತದೆ. ಈ ಫಲ ಕಂಡಿದೆ. ಒಳ್ಳೆ ತೇಜಸ್ಸೆಂಬ ಫಲ ಕಂಡಿದೆ ಬ್ರಹ್ಮಚರ್ಯಾದಿ ತಪಸ್ಸುಗಳಿಂದ. ಆದರೆ ಬ್ರಹ್ಮಚರ್ಯಾದಿ ತಪಸ್ಸಾಗಿರಬಹುದು, ಇದು ತೇಜಸ್ಸಿಗೆ ಕಾರಣ ಎಂಬುದು ಕಣ್ಣಿಗೆ ಕಾಣಿಸ್ತದ? ಕಾಣಿಸೋದಿಲ್ಲ. ತಪಸ್ಸಿಗೂ ತೇಜಸ್ಸಿಗೂ ಒಂದು ಕಾರ್ಯಕಾರಣ ಭಾವ ಇದೆ. ಇವರಲ್ಲಿ ತೇಜಸ್ಸಿದೆ, ಅದ್ಭುತವಾದ ತೇಜಸ್ಸಿದೆ. ಯಾಕೆ? ಒಳ್ಳೆ ಅನುಷ್ಠಾನ ಇದೆ. ಜಪ, ತಪ, ಪಾರಾಯಣ, ಅನುಷ್ಠಾನ, ಪಾಠ ಪ್ರವಚನ, ಪ್ರಾಮಾಣಿಕತೆ, ಸತ್ಯವಂತಿಕೆ, ಆಚಾರ ವಿಚಾರ, ಮಡಿ ಮೈಲಿಗೆ ಎಲ್ಲವನ್ನು ಮಾಡ್ತಾನೆ. ಅದಕ್ಕಾಗಿ ಅದ್ಭುತವಾದ ಒಂದು ತಪಸ್ಸು ಮಾಡ್ತಾನೆ. ಆ ದಿವ್ಯವಾದ ತಪಸ್ಸು ಇರೋದ್ರಿಂದಲೇ ಅದ್ಭುತವಾದ ಒಂದು ತೇಜಸ್ಸು, ಕಾಂತಿ ಇವನ ದೇಹದಲ್ಲಿದೆ. ಹಾಗಾದ್ರೆ ದೇಹದ ಕಾಂತಿಗೂ ತಪಸ್ಸಿಗೂ ಕಾರ್ಯಕಾರಣ ಭಾವ. ಇದು ಕಣ್ಣಿಗೆ ಕಾಣಿಸ್ತದ? ಕಾಣಿಸೋದಿಲ್ಲ. ಆದರೂ ಅನಿವಾರ್ಯವಾಗಿ ಇದನ್ನು ಒಪ್ಪಲೇಬೇಕು.
ಆದ್ದರಿಂದ ಕಣ್ಣಿಗೆ ಕಾಣಿಸುವುದು ಅಷ್ಟೇ ಸತ್ಯ ಅಂತ ಹೇಳುವ ನಾಸ್ತಿಕವಾದ ಸರ್ವಥಾ ಯುಕ್ತವಾದದ್ದಲ್ಲ ಅಂತ ತಿಳಿಯಬೇಕು. ಟೀಕಾರ ವಿವರಣೆ ಮಾಡ್ತಾರೆ ಆಚಾರ್ಯರ ಈ ಮಾತಿಗೆ. ದರ್ಶನಾಚ್ಯ ತಪಾದಿ ಫಲಸ್ಯ ಎಂಬುವ ಆಚಾರ್ಯರ ಮಾತಿಗೆ ಟೀಕಾಕೃತ್ಪಾದರು ಬರೀತಾರೆ. ಅತ್ಯುತ್ಕಟ ತಪಃ ಪಾಪಾಭ್ಯಾಂ ಪ್ರತ್ಯಕ್ಷತಃ ಏವ ಫಲಂ ದೃಶ್ಯತೆ. ನೋಡಿ, ಅತ್ಯುತ್ಕಟವಾದ ವೇದಾಧ್ಯಯನ, ಬ್ರಹ್ಮಚರ್ಯ ಮೊದಲಾದ ತಪಸ್ಸು ಅಥವಾ ಅತಿ ಹೆಚ್ಚಿನ ಪಾಪಕರ್ಮಗಳನ್ನು ಮಾಡೋದ್ರಿಂದಲೂ ಕೂಡ ಅನರ್ಥವಾಗತಕ್ಕಂಥದ್ದು ಜಗತ್ತಿನಲ್ಲಿ ಕಂಡಿದೆ. ನೀವೆಲ್ಲ ಒಂದು ಮಾತು ಕೇಳಿದ್ದೀರಿ ಪ್ರಸಿದ್ಧವಾಗಿ, ಅತ್ಯುತ್ಕಟೈ ಪುಣ್ಯ ಪಾಪೈ ಇಹೈವ ಫಲಮಶ್ನುತೆ. ಅತ್ಯುತ್ಕಟವಾದ ಹೆಚ್ಚಿನ ತಪಸ್ಸು ಮೊದಲಾದ ಸಾಧನೆಗಳಿಂದಲೂ ಒಳ್ಳೆ ಫಲ ಅದು ಅನುಭವಕ್ಕೆ ಬರುತ್ತದೆ. ಈ ಜೀವನದಲ್ಲೇ ನೋಡ್ತೇವೆ ನಾವು, ಈ ಜನ್ಮದಲ್ಲೇ. ಅತ್ಯುತ್ಕಟವಾದ ಪಾಪಕರ್ಮದಿಂದಲೂ ನಮ್ಮ ಜೀವನದಲ್ಲಿ ಅನರ್ಥವಾಗತಕ್ಕಂಥದ್ದು ಕೂಡ ನಾವು ನೋಡ್ತೇವೆ. ಆದ್ದರಿಂದ ಅದೃಷ್ಟ ಇದೆ, ಅತೀಂದ್ರಿಯ ಪದಾರ್ಥಗಳು ಇವೆ ಅಂತ ಹೇಳೋದಕ್ಕೆ ಬೇರೆ ಕಾರಣಗಳು ಬೇಕಾಗಿಲ್ಲ ಎಂಬ ಮಾತನ್ನ ಅಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಎಂತಹ ಶಮೀಕ ಮಹರ್ಷಿಗಳು, 5-6 ವರ್ಷದ ಪುಟ್ಟ ದಿವ್ಯ ತೇಜಸ್ವಿ ಬ್ರಹ್ಮಚಾರಿ ವಟು ಶಮೀಕ ಋಷಿಗಳು. ಶಮೀಕ ಋಷಿಗಳ ಮಗ ಶೃಂಗಿ ಅಂತ ಕೇಳ್ತೇವೆ ನಾವು. ಗೊತ್ತಾಯ್ತೋ ಇದು? ಶಮೀಕ ಋಷಿಗಳ ಮಕ್ಕಳ ಒಂದು ಶಾಪ ಪರೀಕ್ಷಿತನಿಗೆ. ನಮ್ಮಪ್ಪನ ಕೊರಳಲ್ಲಿ ಯಾರು ಸತ್ತ ಹಾವು ಹಾಕಿದ್ದಾರೆ, 7 ದಿವಸದಲ್ಲಿ ಅವರು ತಕ್ಷಕ ಕಚ್ಚಿ ಸಾಯಲೇಬೇಕು, ಮುಗಿದೋಯ್ತು. ಋಷೀನಾಂ ಪುನರಾದ್ಯಾನಾಂ ವಾಚಮರ್ಥೋನುಧಾವತಿ. ಏನ್ ತಪಸ್ಸಾಮರ್ಥ್ಯ ಇದೇನಿದು ಕಣ್ಣಿಗೆ ಕಾಣೋದು? ಅವ್ರ ಬಾಯಿಂದ ಅಂದ್ರಷ್ಟೇ. ಅವ್ರ ಬಾಯಿಂದ ಅಂದ ಮಾತ್ರಕ್ಕೆ ಯಾಕಾಯ್ತದು 7ನೇ ದಿವಸ ಹೇಗೆ ತಕ್ಷಕ ಕಚ್ಚಿ ಸಾಯಿಸಿದ ಅಂದ್ರೆ ಆ ತಪಸ್ಸಿನ ಪ್ರಭಾವ, ಅವರ ಮಾತು ಸತ್ಯವಾಗುತ್ತದೆ. ಕೇಳಿದ್ದೇವೋ ಇಲ್ಲೋ? ತಪಸ್ಸು ಮೊದಲಾದ ಅದೃಷ್ಟವಾದ ಕಾರಣಗಳು ಫಲಕ್ಕೆ ಕಾರಣವಾಗೇ ಆಗುತ್ತವೆ. ಆದ್ದರಿಂದ ಪುಣ್ಯ ಪಾಪ ರೂಪ ಕರ್ಮಗಳು ಫಲಕ್ಕೆ ಅವಶ್ಯವಾಗಿ ಕಾರಣವಾಗೇ ಆಗುತ್ತವೆ. ಗೊತ್ತಾಯ್ತು? ಪುಣ್ಯ ಪಾಪ ರೂಪ ಕರ್ಮಗಳಿಗೂ ಫಲಗಳಿಗೂ ಕಾರ್ಯಕಾರಣ ಭಾವ ಇದ್ದೇ ಇದೆ. ಇದು ಅನುಮಾನ ವೇದ್ಯ. ಆದ್ದರಿಂದ ಅನುಮಾನ ಎಂಬುದನ್ನ ಪ್ರಮಾಣ ಅಂತ ಒಪ್ಪಲೇಬೇಕು. ನ ತತ್ರ ಕಾರಣಾಂತರಮಸ್ತಿ. ಎಷ್ಟೋ ಕಡೆ ಪ್ರತ್ಯಕ್ಷದಿಂದಲೇ ಅನೇಕ ಚಿತ್ರ ವಿಚಿತ್ರವಾದ ಫಲಗಳಾಗುತ್ತದೆ. ಒಳ್ಳೆ ಫಲಗಳು ಆಗಬಹುದು, ಮಹಾ ಕೆಟ್ಟ ಫಲಗಳು ಆಗಬಹುದು. ಇದಕ್ಕೇನು ಕಾರಣ? ಕಣ್ಣಿಗೆ ಕಾಣಿಸೋ ಕಾರಣ ಉಂಟಾ? ಅವರವರು ಮಾಡಿದ ಪುಣ್ಯಕರ್ಮ ಇದ್ದರೆ ಒಳ್ಳೆ ಫಲ, ಪಾಪಕರ್ಮ ಇದ್ರೆ ಕೆಟ್ಟ ಫಲ. ಇಷ್ಟೇ ತಾನೆ? ಪುಣ್ಯ ಪಾಪ ರೂಪ ಕರ್ಮಕ್ಕೂ ಆಗುವ ಫಲಕ್ಕೂ ನಾವು ಕಾರ್ಯಕಾರಣ ಭಾವ ಒಪ್ಪಲೇಬೇಕು. ನಚ ತತ್ರ ಕಾರಣಾಂತರಮಸ್ತಿ ಅತಃ ತತ್ ಕಾರ್ಯಕಾರಣ ಭಾವ ಅನುಮಾನ ವೇದ್ಯ. ಆ ಕಾರ್ಯಕಾರಣ ಭಾವ ಅನುಮಾನದಿಂದಲೇ ನಾವು ತಿಳಿಯಬೇಕು. ಇತಿ ತನ್ಮಾನತ್ವ ಸಿದ್ಧಿ. ಈ ರೀತಿ ಅನುಮಾನಕ್ಕೆ ಪ್ರಾಮಾಣ್ಯ ಎಂಬುದು ಅವಶ್ಯವಾಗಿ ಸಿದ್ಧವಾಗುತ್ತದೆ. ತಪಸ್ಸು ಮೊದಲಾದವುಗಳಿಗೂ ಫಲಕ್ಕೂ ಇರತಕ್ಕಂಥ ಕಾರ್ಯಕಾರಣ ಭಾವದ ಅನುಮಾನದಿಂದಲೇ ತಿಳಿಯಬೇಕು. ಅನುಮಾನ ಪ್ರಮಾಣವೇ. ತಪ ಆದೀನಾಂ ವೈದಿಕತ್ವಾತ್ ಆಗಮಮಾನತ್ವ ಸಿದ್ಧಿ. ಇನ್ನೊಂದು ಮಾತು ಹೇಳ್ತಾ ಇದ್ದಾರೆ ನೋಡಿ. ತಪಸ್ಸು ಪುಣ್ಯ ಪಾಪಗಳನ್ನ ಹೇಳಿಕೊಡತಕ್ಕಂಥದ್ದು ಯಾವುದಪ್ಪ? ವೇದಶಾಸ್ತ್ರಗಳು. ಇಂತಹ ತಪಸ್ಸು ಮಾಡಿದ್ರೆ ಇಂತಹ ಫಲ ಆಗುತ್ತದೆ, ಇಂತಹ ಪುಣ್ಯಕ್ರಮ ಮಾಡಿದ್ರೆ ಇಂತಹ ಫಲ ಆಗುತ್ತದೆ, ಇಂತಹ ಪಾಪಕ್ರಮ ಮಾಡಿದ್ರೆ ಇಂತಹ ಶಿಕ್ಷೆ ಆಗುತ್ತದೆ. ಇದನ್ನೆಲ್ಲ ತಿಳಿಸಿಕೊಡೋದು ವೇದಾದಿ ಶಾಸ್ತ್ರಗಳು ತಾನೆ. ತಪಸ್ಸು ಪುಣ್ಯ ಪಾಪ ರೂಪವಾದ ಕರ್ಮಗಳಿಗೂ ಮತ್ತು ಫಲಕ್ಕೂ ಕಾರ್ಯಕಾರಣ ಭಾವ ಇದೆ. ಇದು ಅನುಭವಕ್ಕೆ ಬರ್ತಾ ಇದೆ, ಅನುಮಾನ ವೇದ್ಯವಾಗಿದೆ. ಈ ರೀತಿ ತಪಸ್ಸು ಪುಣ್ಯ ಪಾಪ ರೂಪವಾದ ಕರ್ಮದ ಬಗ್ಗೆ ಹೇಳೋದು ಯಾವುದು? ವೇದಗಳೇ. ಅಂದಮೇಲೆ ಆ ವೇದಗಳನ್ನು ಕೂಡ ಪ್ರಮಾಣ ಅಂತ ಅನಿವಾರ್ಯವಾಗಿ ಒಪ್ಪಲೇಬೇಕು. ಅನಿವಾರ್ಯವಾಗಿ ಒಪ್ಪಲೇಬೇಕು. ತಪಾದೀನಾಂ ವೈದಿಕ. ತಪಸ್ಸು ಮೊದಲಾದವುಗಳು ಅವು ವೇದಶಾಸ್ತ್ರಗಳಿಂದಲೇ ತಿಳಿಯಬೇಕು. ಆದ್ದರಿಂದ ಆಗಮ ಮಾನತ್ವ ಸಿದ್ಧಿ, ಆಗಮಕ್ಕೂ ಪ್ರಾಮಾಣ್ಯ ಒಪ್ಪಲೇಬೇಕು. ತತಶ್ಚ ಈಶ್ವರಾದಿ ಸಿದ್ಧಿ. ಈ ಆಗಮದಿಂದ ಪ್ರತಿಪಾದ್ಯನಾದವನೇ ಈಶ್ವರ.
ಗೊತ್ತಾಯ್ತು. ವೇದದಿಂದ ದೇವರು, ಧರ್ಮ, ಶಾಸ್ತ್ರ, ಪುಣ್ಯ, ಪಾಪ, ಸ್ವರ್ಗ, ನರಕ, ಅತೀಂದ್ರಿಯ ಪದಾರ್ಥಗಳು ವೇದಾದಿ ಶಾಸ್ತ್ರಗಳಿಂದಲೇ ಸಿದ್ಧವಾಗುತ್ತವೆ. ಆದ್ದರಿಂದ ಅದನ್ನ ನಾವು ಒಪ್ಪಲೇಬೇಕು ಎಂಬ ಮಾತನ್ನ ಇಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ತತಶ್ಚ ಈಶ್ವರಾದಿ ಸಿದ್ಧಿ, ಆಗಮಶಾಸ್ತ್ರಗಳಿಂದಲೇ ದೇವರು, ಧರ್ಮ ಮೊದಲಾದವುಗಳು ಸಿದ್ಧವಾಗುತ್ತವೆ. ಆದ್ದರಿಂದ ಇತಿ ನ ನಾಸ್ತಿಕವಾದೋ ಯುಜ್ಯತೆ, ನಾಸ್ತಿಕವಾದ ಸರ್ವಥಾ ಯುಕ್ತವಾದದ್ದಲ್ಲ ಅಂತ ತಿಳಿಯಿರಿ. ತಸ್ಮಾತ್, ಆದ್ದರಿಂದ ಶಾಸ್ತ್ರಾದೇವ ಈಶ್ವರಾದಿ ಸಿದ್ಧಿ, ಶಾಸ್ತ್ರದಿಂದಲೇ ಈಶ್ವರನ ಸಿದ್ಧಿ ಆಗತಕ್ಕಂಥದ್ದು. ಈಶ್ವರನನ್ನೇ ಒಪ್ಪೋದಿಲ್ಲ, ಅತೀಂದ್ರಿಯ ಪದಾರ್ಥಗಳನ್ನೇ ಒಪ್ಪೋದಿಲ್ಲ, ಶಾಸ್ತ್ರವೇ ಬೇಕಾಗಿಲ್ಲ, ಶಾಸ್ತ್ರವೇ ಅಪ್ರಮಾಣ ಅನ್ನಬೇಡಿ. ಅನಿವಾರ್ಯವಾಗಿ ಅತೀಂದ್ರಿಯ ಪದಾರ್ಥಗಳನ್ನು ಒಪ್ಪಲೇಬೇಕು. ಅತೀಂದ್ರಿಯ ಪದಾರ್ಥಗಳ ಅನುಭವ ಸಿದ್ಧ. ಅಂತ ಅತೀಂದ್ರಿಯ ಪದಾರ್ಥಗಳನ್ನು ತಿಳಿಸಿಕೊಡುವ ದೇವರು, ಧರ್ಮಶಾಸ್ತ್ರಗಳನ್ನು ತಿಳಿಸಿಕೊಡುವ ಶಾಸ್ತ್ರವು ಪ್ರಮಾಣವೇ. ಶಾಸ್ತ್ರದಿಂದ ಈಶ್ವರನ ಸಿದ್ಧಿ ಆಗೇ ಆಗ್ತದಾದ್ರೆ ಇತಿ ಯುಕ್ತಮೇವ ಇತಿ ಭಾವ. ಆದ್ರೆ ನಾವು ಹಿಂದೆ ಹೇಳಿದ್ದು ಅತ್ಯಂತ ಯುಕ್ತವೇ ಆಗಿದೆ. ಜಗಜ್ಜನ್ಮಾದಿ ಕಾರಣನಾದ ಈಶ್ವರನ ಸಿದ್ಧಿ ಅದು ಶಾಸ್ತ್ರದಿಂದ ಆಗಬೇಕು. ಶಾಸ್ತ್ರ ಪ್ರಮಾಣ ಅಂತ ಒಪ್ಪಲೇಬೇಕು. ನೀವು ಹೇಳಿರತಕ್ಕಂತಹ ನಾಸ್ತಿಕವಾದ ಶಾಸ್ತ್ರ ಪ್ರಮಾಣವೇ ಅಲ್ಲ. ಪ್ರತ್ಯಕ್ಷದಿಂದ ಭಿನ್ನವಾದ ಅನುಮಾನ ಆಗಮಗಳು ಪ್ರಮಾಣವೇ ಅಲ್ಲ. ಆಗಮದಿಂದ ಈಶ್ವರನ ಸಿದ್ಧಿ ಆಗೋದಿಲ್ಲ ಅಂತ ಹೇಳುವ ನಾಸ್ತಿಕವಾದ ಅದು ಒಪ್ಪಲಿಕ್ಕಾಗೋದಿಲ್ಲ. ಅನುಭವ ವಿರುದ್ಧ, ಯುಕ್ತಿ ವಿರುದ್ಧ. ಯುಕ್ತಿ ಮತ್ತು ಆಗಮಗಳಿಗೆ ಅನಿವಾರ್ಯವಾಗಿ ಪ್ರಾಮಾಣ್ಯ ಒಪ್ಪಲೇಬೇಕು ಅಂತ ಒಪ್ಪಿಸಿ ಅನುಮಾನ ಮತ್ತು ಆಗಮಗಳಿಂದ ಅತೀಂದ್ರಿಯ ಪದಾರ್ಥಗಳು ಸಿದ್ಧವಾಗಿಯೇ ಆಗುತ್ತವೆ. ನಾಸ್ತಿಕವಾದ ಸರ್ವಥಾ ಯುಕ್ತವಾದದ್ದಲ್ಲ ಎಂಬ ಮಾತನ್ನು ತಿಳಿಸಿಕೊಡ್ತಾರೆ. ಇದಾದ ಮೇಲೆ ಮತ್ತೆ ಪ್ರಶ್ನೆ, ಅನುಮಾನ ಇದು ನಿಶ್ಚಯಾತ್ಮಕ ಅಲ್ಲ ಅಂತ ಅಂದ್ರಿ ನೋಡಿ. ನನು ಏವಂ ಅನುಮಾನಸ್ಯ ಅನಿಶ್ಚಾಯಕತ್ವೇನ, ಈಶ್ವರನ ಸಿದ್ಧಿಯ ವಿಚಾರದಲ್ಲಿ ಅಥವಾ ಈಶ್ವರ ಜಗತ್ತಿಗೆ ಕಾರಣನಾಗಿದ್ದಾನೆ ಎಂಬ ವಿಚಾರದಲ್ಲಿ ಅನುಮಾನ ಇದು ನಿಶ್ಚಾಯಕ ಪ್ರಮಾಣ ಅಲ್ಲ, ಅನಿಶ್ಚಾಯಕ. ಅನುಮಾನದಿಂದ ಏನು ಬೇಕಾದರೂ ಸಾಧನೆ ಮಾಡಬಹುದು. ಹಿಂದೆ ಹೇಳಿದರು, ನನು ಏವಂ ಅನುಮಾನಸ್ಯ ಅನಿಶ್ಚಾಯಕತ್ವೇನ, ಅನುಮಾನ ನಿಶ್ಚಾಯಕ ಅಲ್ಲ. ಅದರಿಂದ ಶಾಸ್ತ್ರಾದೇವ ಕಾರಣತ್ವ ಸಿದ್ಧಿ, ಶಾಸ್ತ್ರದಿಂದಲೇ ಜಗತ್ ಕಾರಣ ಯಾರು ಎಂಬುದು ಸಿದ್ಧವಾಗಬೇಕು ಅಂದ್ರೆ ಸರಿ, ಸಂತೋಷ. ಹಾಗಾದ್ರೆ ಪೂರ್ವ ಪಕ್ಷಗಳು ಇದೇ ಮೇಲೆ ಪ್ರಶ್ನೆ ಮಾಡ್ತಾರೆ. ಹಿ ಪಾಶುಪತಾದಿ ಶಾಸ್ತ್ರೇಣ ರುದ್ರಾದೇಹೇ ಕಾರಣತ್ವಂ ಸ್ಯಾತ್ ಇತ್ಯತಃ ಆಹ ಋಗಿತಿ. ಶಾಸ್ತ್ರದಿಂದಲೇ ಜಗತ್ತಿಗೆ ಕಾರಣ ಯಾರು ಅಂತ ತಿಳಿಯಬೇಕು ಅಂತ ಅಂದ್ರೆ ನೀವು ಅನುಮಾನದಿಂದ ತಿಳಿಯಲಿಕ್ಕಾಗಲ್ಲ, ಅದು ಅನುಮಾನ ನಿಶ್ಚಾಯಕ ಅಲ್ಲ ಅಂದ್ರೆ ಸಂತೋಷ. ಹಾಗಾದ್ರೆ ಜಗತ್ಕಾರಣ ಯಾರು ಎಂಬುದು ಶಾಸ್ತ್ರದಿಂದಲೇ ತಿಳಿಯಬೇಕು ಅಂದ್ರೆ ಪಾಶುಪತಾದಿಗಳು ಶಾಸ್ತ್ರಗಳೇ. ಪಾಶುಪತಾದಿ ಶಾಸ್ತ್ರಗಳಿಂದ ರುದ್ರಾದಿಗಳು ಜಗತ್ಕಾರಣ ಅಂತ ತಿಳಿಯಬಹುದಲ್ರೇ. ಅಂದರೆ ತರ್ಹಿ ಪಾಶುಪತಾದಿ ಶಾಸ್ತ್ರೇಣ ರುದ್ರಾದೇಹೇ ಕಾರಣತ್ವಂ ಸ್ಯಾತ್ ಇತ್ಯತಃ ಋಗೀತಿ. ಪಾಶುಪತಾದಿ ಶಾಸ್ತ್ರಗಳು ಅವು ಸಚ್ಛಾಸ್ತ್ರಗಳಲ್ಲ, ದುರಾಗಮಗಳು. ಯಾವುದಪ್ಪ ನಿಜವಾಗಲೂ ಸಚ್ಛಾಸ್ತ್ರಗಳು ಅಂತಂದ್ರೆ ಆಚಾರ್ಯರು ನೋಡಿ, ಶಿವ ಸರ್ವೋತ್ತಮತ್ವ ಹೇಳಿಕೊಡ್ತಕ್ಕಂತಹ ತಾಮಸ ಪುರಾಣ ಅಂತ ಪ್ರಸಿದ್ಧವಾದ ಸ್ಕಂದ ಪುರಾಣದ ಮಾತನ್ನೇ ಕೊಟ್ಟು ಶ್ರೀಮದ್ ಆಚಾರ್ಯ ಹೇಳ್ತಾರೆ. ನಿಜವಾದ ಶಾಸ್ತ್ರ ಅಂದ್ರೆ ಯಾವುದು, ಸಚ್ಛಾಸ್ತ್ರಗಳು ಅಂದ್ರೆ ಯಾವುದಪ್ಪ? ಸ್ಕಂದ ಪುರಾಣದ ಮಾತನ್ನೇ ಕೊಟ್ಟು ಆಚಾರ್ಯರು ಹೇಳ್ತಾ ಇದ್ದಾರೆ. ಆ ಸಚ್ಛಾಸ್ತ್ರಗಳು ಯಾವುಗಳು ಎಂಬ ವಿಚಾರವನ್ನು ನಿಧಾನವಾಗಿ ನಾಳೆ ದಿವಸ ತಿಳಿಯೋಣ. ನಾಳೆಯ ದಿವಸ ಈ ಶಾಸ್ತ್ರ ಯೋನಿತ್ವಾಧಿಕರಣ ಮುಗಿದು ಸಮನ್ವಯಾಧಿಕರಣ, ಓಂ ತತ್ವ ಸಮನ್ವಯಾತ್ ಓಂ ಎಂಬ 4ನೇ ಅಧಿಕರಣ ಆರಂಭವಾಗುತ್ತದೆ. ನಾಳೆಯ ದಿನ ಈ ಶಾಸ್ತ್ರ ಯೋನಿತ್ವಾಧಿಕರಣದ ಮಂಗಲವನ್ನು ಮಾಡಿ ಸಮನ್ವಯಾಧಿಕರಣದ ವಿಚಾರವನ್ನು ತಿಳಿಯೋಣ ಅಂತ ಹೇಳ್ತಾ ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು. ಅನೇನ ಭಾವಿಯತ್ ಪುಣ್ಯಂ ತದಾಪ್ನೋತು ಗುರುರ್ಮಮ. ಮಧ್ವೇಶಾರ್ಪಣಮಸ್ತು.